ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಮನೆ ಕಟ್ಸ್ಬೇಕು ಅಂತ ಬಹಳಷ್ಟು ಜನರದು ಆಸೆ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಹೋಮ್ ಲೋನ್ ಅನ್ನ ತಗೋತೀವಿ ಅಥವಾ ಮನೆ ಮೇಲೆ ಲೋನ್ ತಗೋಬೇಕು. ಸೊ ಅದು ವಿಚಾರ ಬರುತ್ತೆ. ಸೊ ಯಾವ ಬ್ಯಾಂಕ್ ನಲ್ಲಿ ತಗೋಬೇಕು, ಪ್ರೈವೇಟ್ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಬ್ಯಾಂಕ್? ಸೊ ಬಹಳಷ್ಟು ಜನರು ಗೌರ್ಮೆಂಟ್ ಬ್ಯಾಂಕ್ ನಲ್ಲಿ ತಗೋಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ. ಆದ್ರೆ ಎಲ್ಲಾ ಬ್ಯಾಂಕ್ಸ್ ನಲ್ಲಿ ಒಂದು ಪ್ರೊಸೀಜರ್ ಅಥವಾ ಒಂದು ಅಪ್ಲಿಕೇಶನ್ ಸೇಮ್ ಇರುತ್ತೆ. ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ಸೇಮ್ ಇರುತ್ತೆ. ಓಕೆ, ಸೊ ಈಗ ಒಂದು ಲೊಕೇಶನ್ ಟು ಲೊಕೇಶನ್ ಇದು ಚೇಂಜ್ ಆಗ್ಬೋದು. ಉದಾಹರಣೆಗೆ ಹಳ್ಳಿನಲ್ಲಿ, ಗ್ರಾಮದಲ್ಲಿ, ವಿಲೇಜ್ ನಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ, ಅಲ್ಲಿ ನೀವು ಮನೆ ಕಟ್ಸ್ಕೋಬೇಕು. ಅಥವಾ ಸಿಟಿನಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಬಂದಾಗ ಒಂದೆರಡು ಪ್ರೊಸೀಜರ್, ಒಂದೆರಡು ಪ್ರೊಸೆಸ್, ಒಂದೆರಡು ಡಾಕ್ಯುಮೆಂಟ್ ವೇರಿಯೇಷನ್ ಇದ್ದೇ ಇರುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದು SBI ಏನ್ ಬ್ಯಾಂಕ್ ಇದೆ, ಗೌರ್ಮೆಂಟ್ ಓನ್ಡ್ ಬ್ಯಾಂಕ್. ಬಹಳಷ್ಟು ಕಸ್ಟಮರ್ಸ್ ಇದೇ ಬ್ಯಾಂಕ್ ನಲ್ಲಿ ಹೋಮ್ ಲೋನ್ ಬೇಕು ಅಂತ ವಿಚಾರಣೆ ಮಾಡ್ತಾರೆ, ರೈಟ್? ಸೊ ನಾನು ಕೂಡ ಡೀಟೇಲ್ ಆಗಿ ಈ SBI ಬ್ಯಾಂಕ್ ನಲ್ಲಿ ನೀವು ಯಾವ ರೀತಿ ಹೋಮ್ ಲೋನ್ ಅನ್ನ ತಗೋಬಹುದು ಅಥವಾ ಹೋಮ್ ಲೋನ್ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಇದೆ ಅಲ್ಲ, ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ನೀವು ವಿಡಿಯೋ ಎಂಡ್ ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈಗ SBI ಬ್ಯಾಂಕ್ ನಲ್ಲಿ ನಾವು ಹೋಮ್ ಲೋನ್ ಯಾವ ರೀತಿ ತಗೋಬೇಕು, ಏನೇನ್ ಪ್ರೊಸೀಜರ್ ಇರುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು. ಸೊ ಇದು ಒಂದು ನಾರ್ಮಲ್ ಜನರಿಗೆ ತುಂಬಾ ಪ್ರಶ್ನೆ ಇರುತ್ತೆ ಅಥವಾ ಕನ್ಫ್ಯೂಷನ್ ಇರುತ್ತೆ ಅಥವಾ ಸರಿಯಾಗಿ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಿರಂಗಿಲ್ಲ, ರೈಟ್? ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ, ಈ ವಿಡಿಯೋನಲ್ಲಿ 3 ಪಾರ್ಟ್ಸ್ ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಏನು ಅಂತಂದ್ರೆ, ಯಾವ ತರ SBI ನಲ್ಲಿ ಹೋಮ್ ಲೋನ್ ಅವೈಲೇಬಲ್ ಇದೆ ಅಂತ. ಓಕೆ, ಸೊ ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೋಮ್ ಲೋನಿಗೆ ನಾವು ಅಪ್ಲೈ ಮಾಡಬೇಕು ಅಂತ. ಮೂರನೇ ಸ್ಟೆಪ್ ಅಥವಾ ಮೂರನೇ ಪಾರ್ಟ್ ಯಾವುದು ಅಂತಂದ್ರೆ ಪ್ರೊಸೆಸ್. ಯಾವ ರೀತಿ ಹೋಮ್ ಲೋನ್ ಪ್ರೊಸೆಸ್ ನಡಿಬೇಕು ಅಥವಾ ನಡೆಯುತ್ತೆ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 3 ಪಾರ್ಟ್ ನಲ್ಲಿ ಇದು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ ನಿಮಗೆ ಏನಾದರೂ ಕನ್ಸಲ್ಟೇಷನ್ ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ. ವಾಟ್ಸ್ಆಪ್ ಮೇಲೆ ನೀವು ನನಗೆ ಮೆಸೇಜ್ ಮಾಡಬಹುದು. ಓಕೆ, ಸೊ ಈಗ ಫಸ್ಟ್ ಪಾರ್ಟ್ ಏನು ಅಂತಂದ್ರೆ ಟೈಪ್ಸ್ ಆಫ್ ಹೋಮ್ ಲೋನ್. ಯಾವ್ಯಾವ ರೀತಿ ಹೋಮ್ ಲೋನ್ ಅವೈಲೇಬಲ್ ಇರುತ್ತೆ SBI ಬ್ಯಾಂಕ್ ನಲ್ಲಿ. ಸೊ ನೋಡಿ, ನೀವು ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡಿದಾಗ SBI ಹತ್ರ ತುಂಬಾ ಸ್ಕೀಮ್ಸ್ ಅಥವಾ ಡಿಫರೆಂಟ್ ಟೈಪ್ಸ್ ಆಫ್ ಹೋಮ್ ಲೋನ್ ಅವೈಲೇಬಲ್ ಇದೆ. ಜಸ್ಟ್ ಒಂದು ಉದಾಹರಣೆಗೆ ಒಂದು 4-5 ನಿಮಗೆ ಹೇಳಬೇಕು ಅಂತಂದ್ರೆ, ಸೊ ನೋಡಿ ಯಾವ್ಯಾವ ಇದೆ ಅಂತಂದ್ರೆ, ಫಸ್ಟ್ ಒಂದು ಜನರಲ್ ಹೋಮ್ ಲೋನ್ ಫಾರ್ ಪರ್ಚೇಸ್ ಅಂತಂದ್ರೆ ನೀವು ಒಂದು ಫ್ಲಾಟ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ಳಿ, ರೈಟ್? ಸೊ ಇದು ಒಂದ್ ರೀತಿ. ಅಥವಾ ನನ್ನ ಹತ್ರ ಪ್ಲಾಟ್ ಇದೆ, ನಾನು ಈ ಪ್ಲಾಟ್ ಮೇಲೆ ನಾನು ಮನೆ ಕಟ್ಸ್ಬೇಕು, ಅದಕ್ಕೆ ಕನ್ಸ್ಟ್ರಕ್ಷನ್ ಅಂತ ಅಂತೀವಿ. ಅಥವಾ ಆಲ್ರೆಡಿ ಒಂದು ಪ್ರಾಪರ್ಟಿ ಇದೆ, ಒಂದು ಮನೆ ಆಲ್ರೆಡಿ ಇದೆ, ಅದು ಡೈರೆಕ್ಟ್ಲಿ ನಾನು ಮನೇನೆ ಪರ್ಚೇಸ್ ಮಾಡ್ತಾ ಇದ್ದೀನಿ, ಸೊ ಟೇಕ್ ಓವರ್ ಅಂತ ಅನ್ಬೋದು, ರೈಟ್? ಈ ರೀತಿ ಡಿಫ್ರೆಂಟ್ ಸ್ಕೀಮ್ಸ್ ಕೂಡ ಅವೈಲೇಬಲ್ ಇದೆ. ಇದು ಒಂದಾಯ್ತು, ಜನರಲ್ ಹೋಮ್ ಲೋನ್ ಅಂತ ಅನ್ಬೋದು ನೀವು. ಓಕೆ, ಬಹಳಷ್ಟು ಜನ ಇದೇ ಪ್ರಿಫರ್ ಮಾಡ್ತಾರೆ ಅಥವಾ ಇದೇ ಸರ್ಚ್ ಮಾಡ್ತಾರೆ. ಓಕೆ, ಎರಡನೇದು ಸ್ಕೀಮ್ ನಿಮಗೆ ಹೇಳ್ಬೇಕು ಅಂತಂದ್ರೆ SBI ಪ್ರಿವಿಲೇಜ್ ಅಂತ ಇರುತ್ತೆ. ಅಂತಂದ್ರೆ ನೀವು ಗೌರ್ಮೆಂಟ್ ಜಾಬ್ ನಲ್ಲಿ ಇರಬೇಕು, ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು. ಅಥವಾ ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರುತ್ತಲ್ಲ, ಗೌರ್ಮೆಂಟ್ ಬ್ಯಾಂಕ್ ಅಂತ ಅಂತೀವಿ. ಈಗ SBI ಇದೆ, ಕೆನರಾ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ, ಈ ರೀತಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಥವಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ PSU ಅಂತ ಅಂತೀವಿ. ಇಂಡಿಯನ್ ಆಯಿಲ್ ಇರಬಹುದು, BSNL ಇರಬಹುದು, ಹಿಂದೂಸ್ತಾನ್ ಪೆಟ್ರೋಲಿಯಂ, HAL, ಈ ರೀತಿ. ಸೊ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದೀರಾ ನೀವು, ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು, ಸ್ಟೇಟ್ ಗೌರ್ಮೆಂಟ್ ಇರಬಹುದು, PSB, PSU ಇರಬಹುದು, ನಿಮ್ಗೆ ಒಂದು ಸಪರೇಟ್ ಸ್ಕೀಮ್ ಅಂತ ಕೊಡ್ತಾರೆ SBI ನಲ್ಲಿ, SBI ಪ್ರಿವಿಲೇಜ್ ಅಂತ, ರೈಟ್? ಸೊ ಇದು ಒಂದು ಕೂಡ ಸ್ಕೀಮ್ ಇರುತ್ತೆ. ಇನ್ನೊಂದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಇದು ಒಂದು ಹೌಸಿಂಗ್ ಸ್ಕೀಮ್ ಅಂತ ಅನ್ಬೋದು, ರೈಟ್? ಇದು ಕೂಡ SBI ನಲ್ಲಿ ಅವೈಲೇಬಲ್ ಇದೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈಗ ನೀವು ಆರ್ಮಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಏರ್ ಫೋರ್ಸ್ ನಲ್ಲಿ, ನೇವಿ ನಲ್ಲಿ ಇದ್ರೆ ಅಲ್ಲಿ ಶೌರ್ಯ ಹೋಮ್ ಲೋನ್ ಅಂತ ಒಂದು ಸಪರೇಟ್ ಸ್ಕೀಮ್ ಅಲ್ಲಿ SBI ನಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಈ ರೀತಿ ಡಿಫ್ರೆಂಟ್ ಸ್ಕೀಮ್ಸ್ ಇದೆ ಅಂತ ಅನ್ಬೋದು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನನಗೆ ಓನ್ಲಿ ಪ್ಲಾಟ್ ಅನ್ನ ಪರ್ಚೇಸ್ ಮಾಡೋದಿದೆ, ಮನೆಯನ್ನ ಕಟ್ಸೋದಿಲ್ಲ, ಓನ್ಲಿ ಪ್ಲಾಟ್ ಅನ್ನ ಪರ್ಚೇಸ್ ಮಾಡೋದಿದೆ. ಸೊ ಈ ರೀತಿ ಇದ್ದಾಗ ಒಂದು ಸ್ಕೀಮ್ ಇದೆ, SBI ರಿಯಾಲಿಟಿ ಲೋನ್ ಅಂತ, ರೈಟ್? ಇದು ಕೂಡ ಒಂದು ಸ್ಕೀಮ್ ಇದೆ. ಇನ್ನೊಂದು ಪ್ಲಾಟ್ ಕೂಡ ನಾನು ಪರ್ಚೇಸ್ ಮಾಡಬೇಕು, ಅದ್ರ ಮೇಲೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಎರಡೂ ಆಕ್ಟಿವಿಟಿಗೆ ನನಗೆ ಲೋನ್ ಬೇಕು SBI ನಲ್ಲಿ. ಪ್ಲಾಟ್ ಕೂಡ ಲೋನ್ ಲಿಂದಾನೆ ಪರ್ಚೇಸ್ ಮಾಡ್ತೀನಿ, ಮನೆ ಕನ್ಸ್ಟ್ರಕ್ಷನ್ ಕೂಡ ನಾನು ಲೋನ್ ಲಿಂದಾನೆ ಮಾಡ್ತೀನಿ. ಆ ರೀತಿ ಇದ್ದಾಗ ಕಾಂಬೋ ಹೋಮ್ ಲೋನ್ ಫಾರ್ ಪ್ಲಾಟ್ ಪರ್ಚೇಸ್ ಪ್ಲಸ್ ಕನ್ಸ್ಟ್ರಕ್ಷನ್. ಸೊ ಇದು ಕೂಡ ಒಂದು ಸ್ಕೀಮ್ ಅಥವಾ ಒಂದು ಟೈಪ್ ಆಫ್ ಲೋನ್ ಇದೆ SBI ನಲ್ಲಿ ಅಂತ ಅನ್ಬೋದು. ಓಕೆ, ಸೊ ಈ ರೀತಿ ಡಿಫ್ರೆಂಟ್ ಸ್ಕೀಮ್ಸ್ ಅಥವಾ ಪ್ರೋಗ್ರಾಮ್ಸ್ ಇದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ವಿಡಿಯೋನಲ್ಲಿ ಒಂದು ಎರಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂತಂದ್ರೆ,
ಪ್ಲಾಟ್ ನನ್ನ ಹತ್ರ ಆಲ್ರೆಡಿ ಇದೆ. ಓಕೆ, ಸೊ ನಾನೇನ್ ಮಾಡಬೇಕು, ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಇದಕ್ಕೆ ನನಗೆ ಲೋನ್ ಬೇಕು. ಸೊ ಬಹಳಷ್ಟು ಜನ ಈ ರೀತಿನೇ ಪ್ರಿಫರೆನ್ಸ್ ಮಾಡ್ತಾರೆ ಅಥವಾ ಈ ರೀತಿನೇ ಸರ್ಚ್ ಮಾಡ್ತಾರೆ. ಸೊ ಇದಕ್ಕೆ ನಾರ್ಮಲ್ ಹೋಮ್ ಲೋನ್ ಅಂತ ಅನ್ಬೋದು. ಎಲ್ಲಿ ನಾನು ಸ್ಟಾರ್ಟಿಂಗ್ ಲಿಂದ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ನನಗೆ ಲೋನ್ ಬೇಕು, ನನ್ನ ಹತ್ರ ಪ್ಲಾಟ್ ಆಲ್ರೆಡಿ ಇದೆ. ಸೊ ಇದು ತುಂಬಾ ಒಂದು ಇಂಪಾರ್ಟೆಂಟ್, ಅಥವಾ ಬಹಳಷ್ಟು ಜನ ಇದೇ ರೀತಿ ಟೈಪ್ ಆಫ್ ಲೋನ್ ತಗೋತಾರ ಅಂತ ಅನ್ಬೋದು. ಓಕೆ, ಇನ್ನೊಂದಿದೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತ. ಸೊ ಇದರ ಅರ್ಥ ಏನು ಅಂತಂದ್ರೆ, ಆಲ್ರೆಡಿ ನಾನು ಮನೆಯನ್ನ ಕಟ್ಸ್ಕೊಂಡಿದ್ದೀನಿ ನಂದು ದುಡ್ಡಿಂದಾನೆ. ಓಕೆ, ಸೊ ಈಗ ಈ ಮನೆ ಮೇಲೆ ನನಗೆ ಲೋನ್ ಬೇಕಾಗಿದೆ, ಇದಕ್ಕೆ ಅಂತೀವಿ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತ. ಇದು ಮನೆ ನಂದ ಹೆಸರ ಮೇಲೆ ಇದೆ, ನಾನೇ ಕಟ್ಸಿರೋದು ನನ್ನ ದುಡ್ಡಿಂದಾನೆ. ಓಕೆ, ಸೊ ಈ ಮನೆಯನ್ನ ನಾನು ಗಿರ್ವಿ ಅಂತ ಅಂತೀವಲ್ಲ, ಸೊ ಅದು ಈ ರೀತಿ ಇಟ್ಬಿಟ್ಟು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತ ಅನ್ಬೋದು. ಈಗ ಆಲ್ರೆಡಿ ಈ ರೀತಿ ಮನೆ ಇದೆ, ನನಗೆ ಇದ್ರ ಮೇಲೆ ಲೋನ್ ಬೇಕು. ಓಕೆ, ಸೊ ಇದು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತ ಒಂದು ಸ್ಕೀಮ್ ಇದೆ SBI ನಲ್ಲಿ. ಓಕೆ, ಸೊ ಇದರಲ್ಲಿ ಆಕ್ಚುಯಲ್ ಸ್ಕೀಮ್ ಏನು ಅಂತಂದ್ರೆ ಪಿ ಲ್ಯಾಪ್ ಅಂತ ಅಂತೀವಿ. ಈಗ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತಂದ್ರೆ LAP. ಪಿ ಅರ್ಥ ಏನು ಅಂತಂದ್ರೆ ಪರ್ಸನಲ್ ಅಂತ. ಸೊ ಇದಕ್ಕೆ ಏನನ್ಬೋದು, ಪರ್ಸನಲ್ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಅಂತ. ಇದು ಒಂದು ಉದಾಹರಣೆಗೆ ನಿಮಗೆ ಒಂದು ರೆಫರೆನ್ಸ್ ಕೊಡಬೇಕು ಅಂತಂದ್ರೆ, ನಾವು ಗೋಲ್ಡ್ ಲೋನ್ ತಗೋತೀವಲ್ಲ, ಗೋಲ್ಡ್ ಅನ್ನ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟು ನಾವೇನ್ ಲೋನ್ ತಗೋತೀವಲ್ಲ, ಸೊ ಆ ರೀತಿ ಮನೆಯನ್ನ ಇಟ್ಬಿಟ್ಟು, ಸೊ ಇಲ್ಲಿ ಗೋಲ್ಡ್ ಅನ್ನ ಇಡ್ತಿದೀವಿ, ಅಲ್ಲಿ ಮನೆಯನ್ನ ಇಡ್ತಾ ಇದೀವಿ ಅಂತ ಈ ರೀತಿ ಅನ್ಕೋಬಹುದು. ಈಗ ಗೋಲ್ಡ್ ಲೋನ್ SBI ನಲ್ಲಿ ಅಥವಾ SBI ನಲ್ಲಿ ಗೋಲ್ಡ್ ಲೋನ್ ನಿಮ್ಗೆ ಯಾವ ರೀತಿ ಇರುತ್ತೆ ಅದರದ್ದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಆಲ್ರೆಡಿ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. SBI ಬ್ಯಾಂಕ್ ನಲ್ಲಿ ನೀವು ಯಾವ ರೀತಿ ಗೋಲ್ಡ್ ಲೋನ್ ಅನ್ನ ತಕ್ಕೋಬಹುದು ಅಂತ. ಸೊ ನೀವು ಬೇಕಂತಂದ್ರೆ ಇದು ವಿಡಿಯೋ ಕೂಡ ನೀವು ನೋಡಬಹುದು, ಆಲ್ರೆಡಿ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ. ಓಕೆ, ಸೊ ಇವು ಎರಡು ಲೋನ್ ಏನಿರುತ್ತಲ್ಲ, ಹೋಮ್ ಲೋನ್ ಅಂತಂದ್ರೆ ಬೇಸಿಕ್ ಸ್ಟಾರ್ಟಿಂಗ್ ನಿಂದ ನಾನು ಕಟ್ಸ್ತಾ ಇದ್ದೀನಿ, ಇನ್ನೊಂದು ಪಿ ಲ್ಯಾಪ್ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ. ಸೊ ಇವೆರಡೂ ಕೂಡ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಓಕೆ, ಸೊ ಈಗ ಮೇಜರ್ ಡಿಫರೆನ್ಸ್ ಏನಿದೆ? ಸೊ ಮೇಜರ್ ಡಿಫರೆನ್ಸ್ ನಿಮ್ ಕಣ್ಣೆದುರೇ ಕಾಣಿಸ್ತಾ ಇದೆ. ಒಂದು, ಮನೆಯನ್ನ ಕಟ್ಸ್ಬೇಕಂತ ಲೋನ್ ತಗೋತಾ ಇದ್ದೀನಿ, ಇನ್ನೊಂದು ಆಲ್ರೆಡಿ ನಾನು ಮನೆ ಕಟ್ಸ್ಬಿಟ್ಟಿದ್ದೀನಿ, ಅದ್ರ ಮೇಲ್ಗಡೆ ನನಗೆ ಲೋನ್ ಬೇಕು. ಸೊ ಮತ್ತೆ ಏನೇನ್ ಡಿಫರೆನ್ಸ್, ಮೇಜರ್ ಡಿಫರೆನ್ಸ್ ಏನೇನಿರುತ್ತೆ, ಸೊ ಇದು ನೋಡೋಣ ನಿಮ್ಗೆ. ಸೊ ಈ ರೀತಿ ನಿಮಗೆ ಕಂಪ್ಯಾರಿಸನ್ ಮಾಡಿ ತೋರಿಸಿದ್ರೆ ನಿಮ್ಗೆ ಎಲ್ಲ ಒಂದು ಹೋಮ್ ಲೋನ್ ರಿಲೇಟೆಡ್ ಒಂದು ಐಡಿಯಾ ಬರುತ್ತೆ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ನೋಡೋಣ ಫಸ್ಟ್ ಏನಿದೆ ಅಂತ. ಓಕೆ, ಸೊ ಈಗ ಫಸ್ಟ್ ಏನ್ ಡಿಫರೆನ್ಸ್ ಅಂತಂದ್ರೆ ಕ್ರೆಡಿಟಿಂಗ್ ಆಫ್ ಲೋನ್ ಅಮೌಂಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮೇಜರ್ ಡಿಫರೆನ್ಸ್ ಅಂತ ಅನ್ಬೋದು. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಮನೆ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಲಿಂದ. ಓಕೆ, ಅವಾಗ ಕ್ರೆಡಿಟಿಂಗ್ ಆಫ್ ಲೋನ್ ಅಮೌಂಟ್ ಯಾವ ರೀತಿ ಇರುತ್ತೆ? ಸೊ ಅವಾಗ ಏನಾಗುತ್ತೆ ಅಲ್ಲ, ನಾವೇನು ಹೋಮ್ ಲೋನ್ ಅಮೌಂಟ್ ಇರುತ್ತೆ ನಮ್ದು, ಅದು ಒಂದೇ ಪೆಟ್ಟಿಗೆ ನಮಗೆ ಸಿಗಂಗಿಲ್ಲ, ಅದು ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ಸಿಗುತ್ತೆ ಅಥವಾ ಸ್ಟೇಜಸ್ ನಲ್ಲಿ ಸಿಗುತ್ತೆ. ಎರಡು ಸ್ಟೇಜ್ನು ಇರ್ಬೋದು, ಮೂರು ಸ್ಟೇಜ್ನು ಇರ್ಬೋದು, ಎರಡೇ ಇರಬೇಕು ಮೂರೇ ಇರಬೇಕು ಅಂತ ಆ ರೀತಿ ಏನಿಲ್ಲ. ಬಟ್ ಒಂದೇ ಪೆಟ್ಟಿಗೆ ಒಂದೇ ಶಾರ್ಟ್ ನಲ್ಲಿ ಒಂದೇ ಇನ್ಸ್ಟಾಲ್ಮೆಂಟ್ ನಲ್ಲಿ ನಿಮ್ಗೆ ಲೋನ್ ಅಮೌಂಟ್ ಸಿಗಂಗಿಲ್ಲ. ಸೊ ಮನೆ ಲೋನ್ ನನಗೆ ಕಟ್ಸ್ಬೇಕು ಅಂತ ನಾನು ಲೋನ್ ತಗೋತಾ ಇದ್ದೀನಿ ಅಂತಂದ್ರೆ 2 ಅಥವಾ 3 ಈ ರೀತಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಲೋನ್ ಅಮೌಂಟ್ ಸಿಗುತ್ತೆ. ಉದಾಹರಣೆಗೆ 25 ಲಕ್ಷ ನಂದು ಹೋಮ್ ಲೋನ್ ಇದೆ ಅಂತ ತಿಳ್ಕೊಳ್ಳಿ. ಸೊ 25 ಲಕ್ಷ ನನಗೆ ಒಂದೇ ಪೆಟ್ಟಿಗೆ ಅವರು ಕೊಡಂಗಿಲ್ಲ, 10 ಲಕ್ಷ ಒಮ್ಮೆ ಕೊಡ್ತಾರೆ, 10 ಲಕ್ಷ ಮತ್ತೊಮ್ಮೆ 5 ಲಕ್ಷ, ಈ ರೀತಿ ಒಂದು 3 ಡಿವೈಡ್ ಅಥವಾ 2 ಡಿವೈಡ್ನು ಆಗ್ಬೋದು. ಓಕೆ, ಈಗ ಅದೇ ನಾವು ಹೋಮ್ ಲೋನ್ ಅಥವಾ ಏನ್ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಇದೆಯಲ್ಲ, ಅಲ್ಲಿ ಕ್ರೆಡಿಟಿಂಗ್ ಆಫ್ ಲೋನ್ ಅಮೌಂಟ್ ಏನಿರುತ್ತಲ್ಲ, ಅದು ಸ್ಟೇಜಸ್ ನಲ್ಲಿ ಇರಂಗಿಲ್ಲ. ಅಲ್ಲಿ ಒಂದೇ ಪೆಟ್ಟಿಗೆ ಅಥವಾ ಒಂದೇ ಶಾರ್ಟ್ ನಲ್ಲಿ ಒಂದೇ ಡಿಸ್ಪರ್ಸ್ಮೆಂಟ್ ನಲ್ಲಿ ನಮ್ಗೆ ಇದು ದುಡ್ಡು ಕೊಡ್ತಾರೆ ಅವರು. 25 ಲಕ್ಷ ನಂದು ಲೋನ್ ಅಮೌಂಟ್ ಇದೆ ಅಂತಂದ್ರೆ 25 ಲಕ್ಷ ಫುಲ್ ಅಮೌಂಟ್ ಒಂದೇ ಪೆಟ್ಟಿಗೆ ಕೊಟ್ಬಿಡ್ತಾರೆ. ಸೊ ಇದು ಮೇಜರ್ ಡಿಫರೆನ್ಸ್ ಅಂತ ಅನ್ಬೋದು ಎಲ್ಲಿ ಕ್ರೆಡಿಟಿಂಗ್ ಆಫ್ ಲೋನ್ ಅಮೌಂಟ್ ವಿಚಾರದಲ್ಲಿ. ನೆಕ್ಸ್ಟ್, ಸೊ ಇದು ಹೋಮ್ ಲೋನ್ ನಲ್ಲಿ ಸ್ಟೇಜಸ್ ಸಿಗುತ್ತೆ, ಒಂದೇ ಪೆಟ್ಟಿಗೆ ಸಿಗಂಗಿಲ್ಲ. ಓಕೆ, ಪಾರ್ಷಿಯಲ್ ಡಿಸ್ಪರ್ಸ್ಮೆಂಟ್ ಅಂತ ಅನ್ಬೋದು, ಸ್ಟೇಜಸ್ ನಲ್ಲಿ ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ಕೊಡ್ತಾರೆ. ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ನಲ್ಲಿ ಇಲ್ಲಿ ಸಿಗುತ್ತೆ ಒಂದೇ ಪೆಟ್ಟಿಗೆ ಫುಲ್ ಅಮೌಂಟ್, ಫುಲ್ ಡಿಸ್ಪರ್ಸ್ಮೆಂಟ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇಲ್ಲಿ ತುಂಬಾ ಡಿಫರೆನ್ಸ್ ಅಥವಾ ಮೇಜರ್ ಡಿಫರೆನ್ಸ್ ಅಂತ ಅನ್ಬೋದು. ಏನು, ಈಗ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ, ಹೋಮ್ ಲೋನ್ ಅಂತಂದ್ರೆ ನಾವೇನ್ ಬೇಸಿಕ್ ಹೋಮ್ ಲೋನ್ ತಗೋತೀವಿ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಪಿ ಲ್ಯಾಪ್ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ಒಂದು ಮೇಜರ್ ಡಿಫರೆನ್ಸ್. ಸೊ ಇಲ್ಲಿ 8% ಇದ್ರೆ ಇಲ್ಲಿ 10%, 9% ಈ ರೀತಿ 1 ಅಥವಾ 2% ಜಾಸ್ತಿನೇ ಇರುತ್ತೆ. ಇದು ಡೆಫಿನೆಟ್ಲಿ ಇದು ಡಿಫರೆನ್ಸ್ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ನೀವು ನೋಡಬಹುದು ಈ ರೀತಿ ಪೂರ್ತಿಯಾಗಿ ಇದು ಒಂದು ಹೋಮ್ ಲೋನ್ ರಿಲೇಟೆಡ್ ಇಂಟ್ರೆಸ್ಟ್ ಒಂದು ಚಾರ್ಟ್ ಇದೆ. ಸೊ ಇಲ್ಲಿ ಡಿಫರೆಂಟ್ ಇದೆ. ಸೊ ನಾನು ಇಲ್ಲಿ ಮೇಜರ್ ಹೈಲೈಟ್ ಮಾಡ್ತೀನಿ ಒಂದು 2ಅನ್ನ.
ಏನು ಹೋಮ್ ಲೋನ್, ನಾವೇನು ನಾರ್ಮಲ್ ಹೋಮ್ ಲೋನ್ ತಗೊಂಡಿದೀವಲ್ಲ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು ಅಂತ, ಅದು 7.5% ದಿಂದ ಸ್ಟಾರ್ಟ್ ಆಗುತ್ತೆ. 8.45 ವರೆಗೂ ಅವರು ಈ ರೇಂಜ್ ನಲ್ಲಿ ಕೊಡಬಹುದು. ಓಕೆ, ಅದೇ ನಾವು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ವಿಚಾರ ಬಂದಾಗ ಅದು ಸ್ಟಾರ್ಟ್ ಆಗೋದು 9.2% ದಿಂದ ಅಂಡ್ 10.5 ವರೆಗೂ ಅವರು ಕೊಡ್ಬೋದು. ಸೊ ಇದು ಇಷ್ಟು ಮೇಜರ್ ಡಿಫ್ರೆನ್ಸ್ ಇದೆ ನೋಡಿ. ನಾವು ಮನೆ ಕಟ್ಸ್ಬೇಕು ಅಂತಂದ್ರೆ ಲೋನ್ ಇಂಟ್ರೆಸ್ಟ್ ಇಷ್ಟು ಕಡಿಮೆ ಆಗುತ್ತೆ. ಮನೆ ಕಟ್ಸಿದ ಮೇಲೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ನಾವು ತಗೋತಾ ಇದೀವಿ ಅಂತಂದ್ರೆ ಇಲ್ಲಿ ನೋಡಿ 1-2% ಈ ರೀತಿ ಜಾಸ್ತಿ ಆಗುತ್ತೆ. ಸೊ ಇದು ಬಹಳಷ್ಟು ಮೇಜರ್ ಡಿಫ್ರೆನ್ಸ್ ಆಗಿರುತ್ತೆ ನಾವು EMI ಕಟ್ಟೋದು ವಿಚಾರದಲ್ಲಿ, ರೈಟ್. ಸೊ ಇದು 1-2% ಅಂತ ಇಷ್ಟು ಸ್ಮಾಲ್ ಡಿಫ್ರೆನ್ಸ್ ಇದ್ರೂ, ಬಟ್ ನಾವು ಏನು ಲಾಂಗ್ ಟರ್ಮ್ ನಲ್ಲಿ ದುಡ್ಡು ಕಟ್ತೀವಲ್ಲ ಅದು ಮೇಜರ್ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ವಿಚಾರದಲ್ಲಿ. ಓಕೆ, ಇದು ಇದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಿಲ್ಲ, ಇದು 15th ಜೂನ್ 2025ಗೆ ಇದು ಎಫೆಕ್ಟಿವ್ ಅಂತ ಇಲ್ಲಿ ಹೇಳಿದ್ದಾರೆ ವೆಬ್ಸೈಟ್ ನಲ್ಲಿ, ಅಥವಾ ಇದು ಅಪ್ಡೇಟ್ ಮಾಡಿದ್ದಾರೆ 15th ಜೂನ್ 2025. ಸೊ ಇದೇನು ಟೇಬಲ್ ತೋರಿಸ್ತಾ ಇದ್ದೇನೆ, ಇದು ಲೇಟೆಸ್ಟ್ ಇದೆ ಅಂತ ನೀವು ಅನ್ಕೋಬಹುದು. ಓಕೆ, ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಫಿಕ್ಸ್ಡ್ ರೇಟ್ ಅಂತ ಇರಬಹುದು ಅಥವಾ ಫ್ಲೋಟಿಂಗ್ ರೇಟ್ ಅಂತಾನೂ ಇರಬಹುದು. ಸೊ ಆಕ್ಚುಲಿ ಫಿಕ್ಸ್ಡ್ ರೇಟ್ ಅಂತಂದ್ರೆ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ಡ್ ಇರುತ್ತೆ. ನೀವು ಪೂರ್ತಿ ಲೋನ್ ಅಮೌಂಟ್ ಡ್ಯೂರೇಷನ್ ಏನಿರುತ್ತಲ್ಲ ಅದು ಫಿಕ್ಸ್ಡ್ ಇರುತ್ತೆ, ಅದು ಚೇಂಜ್ ಆಗಂಗಿಲ್ಲ. ಆದ್ರೆ ಫಿಕ್ಸ್ಡ್ ರೇಟ್ ಈಗ ಯಾರನ್ನೂ ಕೊಡ್ತಾ ಇಲ್ಲ, ಅಥವಾ SBI ನಲ್ಲಿ ಈ ರೀತಿ ಫಿಕ್ಸ್ಡ್ ರೇಟ್ ಇರೋದು ಒಂದು ಸ್ಕೀಮ್ ಅನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಫ್ಲೋಟಿಂಗ್ ರೇಟೇ ಇರುತ್ತೆ. ಫ್ಲೋಟಿಂಗ್ ರೇಟ್ ಏನಂತಂದ್ರೆ ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗ್ಬೋದು. ಯಾವ ರೀತಿ? ರೆಪೋ ರೇಟ್ ಅಂತಂದ್ರೆ ಇದು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ, ಅಥವಾ ಅದು ಒಂದು ನಾರ್ಮ್ ಇರುತ್ತೆ, ಅದು RBI ದವರು ಸೆಟ್ ಮಾಡ್ತಾರೆ. ಸೊ ಅದು ರೆಪೋ ರೇಟ್ ಜಾಸ್ತಿ ಆದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ರೆಪೋ ರೇಟ್ ಕಡಿಮೆ ಆದರೆ ಈ ಇಂಟ್ರೆಸ್ಟ್ ರೇಟ್ನು ಕಡಿಮೆ ಆಗುತ್ತೆ. ಈ ರೀತಿ ಫ್ಲೋಟಿಂಗ್ ರೇಟ್ ಏನಿದೆಯಲ್ಲ ಅದು ರೆಪೋ ರೇಟಿಗೆ ಲಿಂಕ್ ಇರಬಹುದು, ಅಥವಾ ರೆಪೋ ರೇಟ್ ಕಡಿಮೆ ಜಾಸ್ತಿ ಆಗಿದ್ರೆ ನಮ್ದು EMI ಕೂಡ ಜಾಸ್ತಿ ಅಥವಾ ಕಡಿಮೆ ಈ ರೀತಿನೂ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ಲೋಟಿಂಗ್ ರೇಟ್ ಇಲ್ಲಿ SBI ನಲ್ಲಿ ಅವರು ಕೊಡ್ತಾರೆ. ಈ ರೀತಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಡಿಫ್ರೆನ್ಸ್ ಗೊತ್ತಾಯ್ತು. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನಮ್ಗೆ ಎಷ್ಟು ಇಂಟ್ರೆಸ್ಟ್ ಲಿಂದ ಲೋನ್ ಅಮೌಂಟ್ ಸಿಗುತ್ತೆ ಅಲ್ಲ, ಅದು ನಮ್ದು ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ. ಕ್ರೆಡಿಟ್ ಸ್ಕೋರ್ ಅಂತಂದ್ರೆ ಸಿಬಿಲ್ ಸ್ಕೋರ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಸೊ ಇದ್ರ ಮೇಲೆ ಕೂಡ ಮೇಜರ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಯಾಕಂತಂದ್ರೆ ಪ್ರತಿ ಒಂದು ವ್ಯಕ್ತಿಗೆ ಆ ವ್ಯಕ್ತಿದು ಎಷ್ಟು ಕ್ರೆಡಿಟ್ ಸ್ಕೋರ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಅಥವಾ ಕಡಿಮೆ ಸಿಗುತ್ತೆ ಅಂತ. ಓಕೆ, ಸೊ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಕ್ರೈಟೇರಿಯಾ. ಸಿಬಿಲ್ ಸ್ಕೋರ್ ಅಂತಾನೂ ಕರಿತೀವಿ ಅಥವಾ ಕ್ರೆಡಿಟ್ ಸ್ಕೋರ್ ಅಂತಾನೂ ಕರಿತೀವಿ. ಈಗ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ಡೀಟೇಲ್ ಆಗಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಕ್ರೆಡಿಟ್ ಸ್ಕೋರ್ ಅಂದ್ರೆ ಅರ್ಥ ಏನು, ಯಾಕೆ ಬೇಕು, ಎಲ್ಲಿಂದ ತಗೋಬೇಕು, ಅಥವಾ ಎಷ್ಟು ಇರಬೇಕು, ಯಾಕೆ ಬ್ಯಾಂಕ್ ನಲ್ಲಿ ಅಥವಾ ಲೋನ್ ವಿಚಾರದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಲ್ರೆಡಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಬೇಕಂತಂದ್ರೆ ನೀವು ನೋಡ್ಬೋದು. ಓಕೆ, ಡ್ಯೂರೇಷನ್ ಆಫ್ ಲೋನ್. ಸೊ ಡ್ಯೂರೇಷನ್ ಆಫ್ ಲೋನ್ ಏನಿದೆಲ್ಲ, ಇದೇನು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಲೋನ್ ತಗೋತೀವಲ್ಲ ಅಲ್ಲಿ 20 ವರ್ಷ ತಗೋಬಹುದು, 25 ವರ್ಷ, 30 ವರ್ಷ, 10 ವರ್ಷ ತಗೋಬಹುದು, 15 ವರ್ಷನೂ ತಗೋಬಹುದು. ಸೊ ಇದು ಫೆಸಿಲಿಟಿ ಅವೈಲೇಬಲ್ ಇದೆ. ಆದ್ರೆ PLAP ಏನಿದೆಲ್ಲ, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ, ಅಲ್ಲಿ 10 ವರ್ಷ, 15 ವರ್ಷ ಈ ರೀತಿ ಇರುತ್ತೆ. ಜಾಸ್ತಿ ಡ್ಯೂರೇಷನ್ದು ಇಲ್ಲಿ ಒಂದು ಫೆಸಿಲಿಟಿ, ಒಂದು ಫೀಚರ್ ಇರಂಗಿಲ್ಲ ಅಂತ ಅನ್ಬೋದು. ಸೊ ಈಗ ಲೋನ್ ಅಮೌಂಟ್ ಎಷ್ಟು ಸಿಗುತ್ತೆ ಅಲ್ಲ, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಹೇಳ್ಬೇಕು ಪಾಯಿಂಟ್ ನಿಮಗೆ ಅಂತಂದ್ರೆ, ಫಸ್ಟ್ LTV ರೇಷಿಯೋ ಅಂತ ಇರುತ್ತೆ. LTV ಅರ್ಥ ಏನು ಅಂತಂದ್ರೆ ಲೋನ್ ಟು ವ್ಯಾಲ್ಯೂ ಅಂತ ಇರುತ್ತೆ. ಸೊ ಇದು ಈ ರೀತಿ ನೋಡ್ಬೋದು. ಅಪ್ ಟು 30 lakhs ನಿಮ್ದು ವ್ಯಾಲ್ಯೂ ಇದೆ ಅಂತಂದ್ರೆ ಅಲ್ಲಿ 90% ನಿಮಗೆ ಲೋನ್ ಅಮೌಂಟ್ ಕೊಡ್ಬೋದು. 30 to 75 ಇದ್ರೆ 80%, 75 ಗಿಂತ ಜಾಸ್ತಿ ಇದ್ರೆ 75% ಲೋನ್ ಅಮೌಂಟ್ ಕೊಡ್ಬೋದು. ಸೊ ಇದು ಈ ರೀತಿ LTV ರೇಷಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇನ್ನೊಂದು ನಿಮ್ದು ಆಸ್ತಿದ ವ್ಯಾಲ್ಯೂ ಎಷ್ಟಿರುತ್ತಲ್ಲ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ, ಅದು ಮುಂದೆ ಹೇಳ್ತೀನಿ ನಿಮಗೆ. ಓಕೆ, ಸೊ ಇದು ಒಂದು. ಈಗ ನೆಕ್ಸ್ಟ್ ಪ್ರೊಸೆಸಿಂಗ್ ಫೀಸ್. ಸೊ ಬ್ಯಾಂಕ್ದು ಒಂದು ಫೀಸ್ ಇರುತ್ತೆ, ಅದಕ್ಕೆ ಪ್ರೊಸೆಸಿಂಗ್ ಫೀಸ್ ಅಂತ ಅಂತೀವಿ. ಸೊ ಜನರಲಿ ನಮ್ದು ನಾರ್ಮಲ್ ಹೋಮ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ಲೋನ್ ಬೇಕು ನನಗೆ ಅಂತಂದ್ರೆ 0.35% ಆಫ್ ದ ಲೋನ್ ಅಮೌಂಟ್ GST ಇದ್ದೇ ಇರುತ್ತೆ. ಅಥವಾ 2,000 ತಗೋಬಹುದು ಮಿನಿಮಮ್, ಅಥವಾ ಮ್ಯಾಕ್ಸಿಮಮ್ ಎಷ್ಟು ತಗೋಬಹುದು ಅಂತಂದ್ರೆ 10,000 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅದೇ PLAP ಅಲ್ಲಿ 1% ಆಫ್ ಲೋನ್ ಅಮೌಂಟ್ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ತಗೋಬಹುದು ಅಂತಂದ್ರೆ 50,000 rupees ವರೆಗೂ ತಗೋಬಹುದು ವಿತ್ ಟ್ಯಾಕ್ಸ್. ಸೊ ಈ ರೀತಿ ಒಂದು ಪ್ರೊಸೆಸಿಂಗ್ ಫೀಸ್ ಇದ್ದೇ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿವರೆಗೂ ನಿಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ ಇದೆ ಅದು ನನಗೆ ಗೊತ್ತಾಯ್ತು. ಬಟ್ ಈಗ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು? ಸೊ ಯಾಕಂತಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ತುಂಬಾ ಕನ್ಫ್ಯೂಷನ್ ಇರುತ್ತೆ, ತುಂಬಾ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಬಹಳಷ್ಟು ಜನರಿಗೆ ಇದು ಕನ್ಫ್ಯೂಷನ್ ಇರುತ್ತೆ, ರೈಟ್? ಸೊ ಈಗ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೋಮ್ ಲೋನ್ ನಲ್ಲಿ ಎಷ್ಟೆಷ್ಟು ಡಾಕ್ಯುಮೆಂಟ್ಸ್ ಬೇಕು, ಯಾವ್ಯಾವ ರೀತಿಯಾಗಿ ಡಾಕ್ಯುಮೆಂಟ್ ಇರುತ್ತೆ, ನೀವು ಎಲ್ಲಾ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಯಾವ ರೀತಿ ಮಾಡ್ಕೋಬೇಕು ಅದು ನಿಮ್ಗೆ ಹೇಳ್ತೀನಿ ನೋಡಿ. ಓಕೆ, ಸೊ ಸೆಕೆಂಡ್ ಪಾರ್ಟ್ ಏನು ಅಂತಂದ್ರೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಇರಬೇಕು. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಇರಬೇಕು ಅಂತಂದ್ರೆ, ಇಲ್ಲಿ ಒಂದು ಮೇನ್ ಪಾಯಿಂಟ್ ಏನು ಅಂತಂದ್ರೆ, ನಿಮ್ದು ಸಿಟಿ ಕಾರ್ಪೊರೇಷನ್ ಇದೆ ಅಂತಂದ್ರೆ ಮಹಾನಗರ ಪಾಲಿಕೆ, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯತಿ, ಪೂರಸಭೆ ಅಂತಂದ್ರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್, TMC ಅಂತ ಅಂತೀವಲ್ಲ, ಮುನ್ಸಿಪಾಲಿಟಿ ಆಫೀಸ್ ಅಂತ. ಸೊ ಅಥವಾ ಟೌನ್ ಪಂಚಾಯತ್, ಸೊ ಸಿಟಿ CMC, ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಈ ರೀತಿ ಏನ್ ಮುನ್ಸಿಪಲ್ ಬಾಡೀಸ್ ಇರುತ್ತೆ, ಇಲ್ಲಿಂದ ನೀವು ಡಾಕ್ಯುಮೆಂಟ್ಸ್ ಅನ್ನ, ಕೆಲವು ಡಾಕ್ಯುಮೆಂಟ್ಸ್ ಅನ್ನ ತಗೋಬೇಕಾಗುತ್ತೆ. ಯಾವ್ಯಾವ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಇದು ಸಿವಿಕ್ ನಿಮ್ದು ಲೋಕಲ್ ಬಾಡಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನೀವು ತಗೋಬೇಕಾಗುತ್ತೆ. ಅಥವಾ ನಿಮ್ದು ಗ್ರಾಮ ಪಂಚಾಯತ್, ಹಳ್ಳಿನಲ್ಲಿ ನಿಮ್ದು ಆಸ್ತಿ ಇದೆ, ನೀವು ವಿಲೇಜ್ ನಲ್ಲಿ, ಹಳ್ಳಿನಲ್ಲಿ ಮನೆಯನ್ನ ಕಟ್ಸ್ತಾ ಇದ್ದೀರಿ ಅಂತಂದ್ರೆ ಗ್ರಾಮ ಪಂಚಾಯತ್ ಆಫೀಸ್ ದಿಂದ ಕೆಲವು ಡಾಕ್ಯುಮೆಂಟ್ಸ್ ತಗೋಬೇಕಾಗತ್ತೆ. ಅಥವಾ ನಿಮ್ದು ಬೆಂಗಳೂರಿನಲ್ಲಿ BBMP ಅಂತ ಇರುತ್ತೆ, ಅದು ಕೂಡ ಒಂದು ಮುನ್ಸಿಪಲ್ ಬಾಡಿ. ಸೊ ಅಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ ಅಂತಂದ್ರೆ ಆ ಆಫೀಸ್ ದಿಂದ ನೀವು ಕೆಲವು ಡಾಕ್ಯುಮೆಂಟ್ಸ್ ತಗೋಬೇಕಾಗತ್ತೆ. ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೋಬೇಕು? ಸೊ ಇಲ್ಲಿ ನಾನು ಒಂದು ಉದಾಹರಣೆ ತಗೋತೀನಿ. ನಂದೇನ್ ಮನೆ ಕಟ್ಸ್ತಾ ಇದ್ದೀನಿ ನಾನು, ಅದು ಒಂದು ವಿಲೇಜ್ ನಲ್ಲಿದೆ, ಒಂದು ಹಳ್ಳಿನಲ್ಲಿದೆ. ಓಕೆ, ಸೊ ಸುಮ್ನೆ ನಿಮ್ಗೆ ಒಂದು ಉದಾಹರಣೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ಅರ್ಥ ಮಾಡ್ಕೋಬಹುದು ನಿಮ್ದು ಆಫೀಸ್ ಎಲ್ಲಿದೆಯಲ್ಲ ಅಲ್ಲಿಂದ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ. ಸೊ ಜಸ್ಟ್ ಫಾರ್ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ವಿಲೇಜ್ ಅಂತ ಒಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಹಳ್ಳಿನಲ್ಲಿ. ಸೊ ಹಳ್ಳಿ ಇದೆ ಅಂತಂದ್ರೆ ಗ್ರಾಮ ಪಂಚಾಯತ್ ನಮ್ದು ಮೇನ್ ಆಫೀಸ್ ಇರುತ್ತೆ. ಓಕೆ, ಇನ್ನೊಂದು ಮೂರನೇ ಯಾರು ಆಫೀಸರ್ ಮೇನ್ ಇರ್ತಾರೆ ಗ್ರಾಮ ಪಂಚಾಯತ್ ನಲ್ಲಿ ಅಂತಂದ್ರೆ, ಇಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತ ಇರ್ತಾರೆ, ರೈಟ್? ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮೊದಲನೇದು, ನಮ್ಮ ಹತ್ರ ಸೇಲ್ ಡೀಡ್ ಇರಬೇಕು ಅಂತಂದ್ರೆ, ನಾವು ಏನು ನಮ್ದು ಏನು ಓನರ್ಶಿಪ್ ಇದೆಯಲ್ಲ ಅದು ನಾವು ಯಾವ ರೀತಿ ತೋರಿಸ್ತೀವಿ ಅಂತಂದ್ರೆ, ಈಗ ಓಂಕಾರ್ ಉದಾಹರಣೆ ಒಂದು ವ್ಯಕ್ತಿ ಇರ್ತಾರೆ, ಅವರು ಸಿದ್ಧಾರ್ಥದಿಂದ ಪರ್ಚೇಸ್ ಮಾಡಿರ್ತಾರೆ, ಸೊ ಸೇಲ್ ಡೀಡ್ ಮುಖಾಂತರ ಮಾಡ್ತಾರೆ. ಸೊ ಈಗ ಸೇಲ್ ಡೀಡ್ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಫಸ್ಟ್ ಡಾಕ್ಯುಮೆಂಟ್ ಅಂತ ಅನ್ಬೋದು. ಬಟ್ ಸೇಲ್ ಡೀಡೇ ಇರಬೇಕು ಅಂತ ಏನಿಲ್ಲ. ಓಕೆ, ಸೇಲ್ ಡೀಡ್ ಅಂತಂದ್ರೆ ಒನ್ ಟೈಪ್ ಆಫ್ ರಿಜಿಸ್ಟ್ರೇಷನ್ ಡೀಡ್, ಅದು ಇಲ್ಲ ಅಂತಂದ್ರೆ ನೀವು ನಿಮ್ದು ಓನರ್ಶಿಪ್ ತೋರಿಸ್ಬೇಕಷ್ಟೇ. ಯಾವುದು ಅಂತಂದ್ರೆ ರಿಜಿಸ್ಟ್ರೇಷನ್ ಡೀಡ್ ಇರಬೇಕು. ಈಗ ರಿಜಿಸ್ಟ್ರೇಷನ್ ಡೀಡ್ ಅಂತಂದ್ರೆ ಸೇಲ್ ಡೀಡೇ, ಬಟ್ ಬೇರೆ ಡೀಡ್ನು ಇರಬಹುದು. ಉದಾಹರಣೆಗೆ ಸೇಲ್ ಡೀಡ್ ಅಂತ ಇರಬಹುದು, ರಿಲೀಸ್ ಡೀಡ್ ಅಂತ ಇರಬಹುದು, ಪಾರ್ಟಿಷನ್ ಡೀಡ್ ಅಂತ ಇರಬಹುದು, ಗಿಫ್ಟ್ ಡೀಡ್ ಕೂಡ ಇರಬಹುದು, ರೈಟ್? ಸೊ ಯಾವ್ದಾದ್ರು ಒಂದು ರಿಜಿಸ್ಟ್ರೇಷನ್ ಡೀಡ್ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಎರಡನೇ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ, ಅದೇನ್ ಡೀಡ್ ಇರುತ್ತೆ ಅಲ್ಲ ಅದನ್ನ ಸರ್ಟಿಫೈಡ್ ಕಾಪಿ ಅಂತ ಒಂದು ಕಾಪಿ ಸಿಗುತ್ತೆ. ಓಕೆ, CC ಅಂತ, ಆನ್ಲೈನ್ CC ಸರ್ಟಿಫೈಡ್ ಕಾಪಿ ಸಬ್ ರಿಜಿಸ್ಟರ್ ಆಫೀಸ್ ಲಿಂದ ಸಿಗುತ್ತೆ ಇದು. ಅಂಡ್ ಇನ್ನೊಂದು ನಿಮ್ಗೆ ಗೊತ್ತಿರುತ್ತೆ EC ಅಂತ, ಆನ್ಲೈನ್ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ದು ಟ್ರಾನ್ಸಾಕ್ಷನ್ ಯಾವ್ಯಾವ ರೀತಿ ಆಗಿದೆ ನಮ್ದು ಪ್ರಾಪರ್ಟಿ ಮೇಲೆ ಅಂತ. ಓಕೆ, ಸೊ ಜನರಲಿ ಒಂದು 15 ವರ್ಷ ಅಥವಾ 20 ವರ್ಷ ಈ ರೀತಿ ಆನ್ಲೈನ್ EC ಕೇಳ್ತಾರೆ ಬ್ಯಾಂಕ್ ನಲ್ಲಿ. ಸೊ ಇದು ನೀವು ತಗೋಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಆನ್ಲೈನ್ EC, ಆನ್ಲೈನ್ CC ನೀವು ಯಾವ ರೀತಿ ತಗೋಬಹುದು ಅಂತ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಂತಂದ್ರೆ ಇದು ಕೂಡ ನೀವು ನೋಡಬಹುದು. ಓಕೆ, ನೆಕ್ಸ್ಟ್ ನಾಲ್ಕನೇ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ DC ಕನ್ವರ್ಷನ್ ಆರ್ಡರ್ ಕಾಪಿ ಅಂತ ಅಂತೀವಿ, ಅಥವಾ NA ಆರ್ಡರ್ ಕಾಪಿ ಅಂತ ಅಂತೀವಿ, ಅಥವಾ ಭೂ ಪರಿವರ್ತನೆ ದಾಖಲೆ. ಸೊ ಇದು DC ಆಫೀಸ್ ಲಿಂದ ಆಗತ್ತೆ, ಕನ್ವರ್ಷನ್ ಆರ್ಡರ್ ಕಾಪಿನೂ ಅಂತೀವಿ. ಓಕೆ, ಸೊ ಇದ್ರ ಮೇಲೆ ಕೂಡ ನಾನು ಆಲ್ರೆಡಿ ಡೀಟೇಲ್ ಆಗಿ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಬೇಕಂತಂದ್ರೆ ನೋಡಿ. ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಓಕೆ, ಸೊ ಇದು DC ಆಫೀಸ್ ಲಿಂದ ಸಿಗುತ್ತೆ, ಇದು ಕೂಡ ನಿಮ್ಮ ಹತ್ರ ಇರಲೇಬೇಕು. ಓಕೆ, ನೆಕ್ಸ್ಟ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಅಪ್ರೂವಲ್ ಅಂತ ಅಂತೀವಿ, ಅಥವಾ ಜನರಲಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ ಲೇಔಟ್ ಆರ್ಡರ್ ಕಾಪಿ ಅಥವಾ ಲೇಔಟ್ ಅಪ್ರೂವಲ್ ಇರಬೇಕು. ಐ ರಿಪೀಟ್, ಲೇಔಟ್ ಅಪ್ರೂವಲ್ ಅಥವಾ ಲೇಔಟ್ ಆರ್ಡರ್ ಕಾಪಿ. ಇದರ ಮೇಲೆ ಕೂಡ ನಾನು ಡಿಫರೆಂಟ್ ಆಗಿ ಸಪರೇಟ್ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಬೇಕಂತಂದ್ರೆ ನೋಡಿ. ಇದು ಕೂಡ ನಿಮ್ಮ ಹತ್ರ ಇರಲೇಬೇಕು. ಓಕೆ, ನೆಕ್ಸ್ಟ್ ಲೇಔಟ್ ಆರ್ಡರ್ ಕಾಪಿ ಇದೆ ಅಂತಂದ್ರೆ ಲೇಔಟ್ ಮ್ಯಾಪ್ ಕೂಡ ಕಂಪಲ್ಸರಿ ಆಗಿ ಇರಲೇಬೇಕು. ಸೊ ಇದು ಕೂಡ ನಮ್ದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಒಂದು ಲೇಔಟ್ದು ಅಪ್ರೂವಲ್ ಆಗಿದ ಮೇಲೆ ಅದರದೊಂದು ಮ್ಯಾಪ್ ಇರುತ್ತೆ, ಲೇಔಟ್ ಮ್ಯಾಪ್ ಅಂತ, ರೈಟ್? ಸೊ ಇದ್ರ ಮೇಲೆ ಕೂಡ ಒಂದು ಸಪರೇಟ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಇದು ಕೂಡ ಇರಲೇಬೇಕು. ನೆಕ್ಸ್ಟ್ ನಮ್ದು ಯಾವುದು ಅಂತಂದ್ರೆ ಮೊಟೇಶನ್ ಅಂತಂದ್ರೆ ನಮ್ದು ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕು ಅಥವಾ ನಮ್ಮ ಹೆಸರ ಮೇಲೆ ಆಗಿದೆ ಅಂತಂದ್ರೆ ಒಂದು ಮೊಟೇಶನ್ ಅಂತ ಆಗುತ್ತೆ. ಓಕೆ,
ಪ್ರತಿಯೊಂದು ಮುನ್ಸಿಪಲ್ ಆಫೀಸ್ನಲ್ಲೂ ಆಗುತ್ತೆ, ಗ್ರಾಮ ಪಂಚಾಯತ್ನಲ್ಲೂ ಆಗುತ್ತೆ ಮೊಟೇಶನ್ ಅಂತ. ಸೊ ಇದ್ರದ್ದು ಒಂದು ಕಾಪಿ ಅಂತ ಅನ್ಬೋದು. ಅಗೇನ್ ಸಪ್ರೇಟ್ ಡೀಟೇಲ್ ವಿಡಿಯೋ ಅವೈಲೇಬಲ್ ಇದೆ, ಬೇಕಂತಂದ್ರೆ ನೋಡಿ. ನೆಕ್ಸ್ಟ್ 8th ಡಾಕ್ಯುಮೆಂಟ್ ಏನು ಅಂತಂದ್ರೆ ಈ ಸ್ವತ್ತು. ಸೊ ಇದು ಈ ಸ್ವತ್ತು ಏನು ಅಂತಂದ್ರೆ ಡಿಜಿಟಲ್ ಖಾತಾ ಇರುತ್ತೆ. ಓಕೆ, ಒಂದು ಆಸ್ತಿ, ಇದು ಒಂದು ಇಂಪಾರ್ಟೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅನ್ಬೋದು. ಗ್ರಾಮ ಪಂಚಾಯತ್ ನಲ್ಲಿ ನಿಮ್ದು ಆಸ್ತಿ ಇದೆ ಅಂತಂದ್ರೆ ಅದಕ್ಕೆ ಈ ಸ್ವತ್ತು ಅಂತ ಕೊಡ್ತಾರೆ. ಓಕೆ, ಗ್ರಾಮ ಪಂಚಾಯತ್ ಬಿಟ್ಟು ನಿಮ್ದು ಸಿಟಿ ಕಾರ್ಪೊರೇಷನ್ ಅಥವಾ ನಗರಸಭೆ, ಪೂರಸಭೆ ಈ ರೀತಿ ಬರ್ತಾ ಇದೆ ಅಂತಂದ್ರೆ ಅದು ಅರ್ಬನ್ ಬಾಡಿನಲ್ಲಿ ಬರುತ್ತೆ. ಅರ್ಬನ್ ಬಾಡಿನಲ್ಲಿ ಬರ್ತಾ ಇದೆ ಅಂತಂದ್ರೆ ಈ ಆಸ್ತಿ ಅಂತ ಒಂದು ಡಿಜಿಟಲ್ ಖಾತಾ ಕೊಡ್ತಾರೆ. ಓಕೆ, ಸೊ ಈ ರೀತಿ ಗ್ರಾಮ ಪಂಚಾಯತ್ ನಲ್ಲಿ ಇದ್ರೆ ಈ ಸ್ವತ್ತು, ಈ ರೀತಿ ಮುನ್ಸಿಪಲ್ ಆಫೀಸ್ ನಲ್ಲಿ ಈ ರೀತಿ ಅರ್ಬನ್ ಏರಿಯಾನಲ್ಲಿ ಬರ್ತಾ ಇದೆ ಅಂತಂದ್ರೆ ಈ ಆಸ್ತಿ. ಇನ್ನೊಂದು, ಈಗ BBMP ಅಥವಾ ಬೆಂಗಳೂರು ವಿಚಾರ ನೋಡಿದ್ರೆ ಎ ಖಾತಾ, ಬಿ ಖಾತಾ ಅಂತ ಕೊಡ್ತಾರೆ. ಅಲ್ಲಿ ಕೂಡ ಈಗ ಡಿಜಿಟಲ್ ಖಾತಾನ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಯಾವುದೇ ನಿಮ್ದು ಲೋಕಲ್ ಸಿವಿಕ್ ಬಾಡಿ ಇರಬಹುದು, ಅಲ್ಲಿಂದ ನಿಮ್ದೆ ಡಿಜಿಟಲ್ ಖಾತಾ ಕಂಪಲ್ಸರಿ ಆಗಿ ನಿಮ್ದು ಡಾಕ್ಯುಮೆಂಟ್ ಇರಲೇಬೇಕು. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ 9th ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಈಗ ನಿಮ್ದು ಪ್ರಾಪರ್ಟಿ ಇದೆ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕೇ ಆಗುತ್ತೆ. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕಂಪಲ್ಸರಿ ಆಗಿ ಇದು ಒಂದು ಡಾಕ್ಯುಮೆಂಟ್ ಕೂಡ ಇರಬೇಕು. ಓಕೆ, ಈಗ ನೆಕ್ಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಯಾವ ರೀತಿ ಕಟ್ಟಬೇಕು ಗ್ರಾಮ ಪಂಚಾಯತ್ ನಲ್ಲಿ. ಸೊ ಆನ್ಲೈನ್ ಮುಖಾಂತರ ಕಟ್ಟಬಹುದು, ಡೀಟೇಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. BBMP ನಲ್ಲಿ ಇದ್ರೆ ಅದು ಕೂಡ ನೀವು ಆನ್ಲೈನ್ ಮುಖಾಂತರ ಕಟ್ಟಬಹುದು, ಡೀಟೇಲ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಬೇಕಂತಂದ್ರೆ ನೋಡಿ. ನೆಕ್ಸ್ಟ್ 10th ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಇದು ಅಗೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಲಿಂಕ್ಡ್ ಡಾಕ್ಯುಮೆಂಟ್, ಪ್ರಾಪರ್ಟಿಗೆ ಲಿಂಕ್ಡ್ ಇರೋ ಡಾಕ್ಯುಮೆಂಟ್ಸ್ ಅಥವಾ ಮದರ್ ಡೀಡ್ ಅಂತ ಕರಿತೀವಿ. ಈಗ ಇದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ನಾನು ಒಂದು ಸಪರೇಟ್ ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಓಕೆ, ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಬಟ್ ಸಪರೇಟ್ ವಿಡಿಯೋನಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅಗೇನ್ ನಾನು ಹೇಳಿದಂಗೆ ಗ್ರಾಮ ಪಂಚಾಯತ್ PDO ದಿಂದ ಒಂದು ಕೆಲವು ಡಾಕ್ಯುಮೆಂಟ್ಸ್ ನೀವು ತಗೋಬೇಕಾಗತ್ತೆ. ಯಾವ್ಯಾವು? ಸೊ ಫಸ್ಟ್ ನೋಡಿ, PDO ದಿಂದ ಹೌಸ್ ಪ್ಲಾನ್ ಅಥವಾ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಅಂತ ಇರುತ್ತೆ. ಸೊ ನಾವು ಯಾವುದೇ ಮನೆ ಕಟ್ಸ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಕನ್ಸ್ಟ್ರಕ್ಷನ್ ಪ್ಲಾನ್ ಅಪ್ರೂವಲ್ ತಗೋಬೇಕು. ನಮ್ದೇನು ಯಾವ ರೀತಿ ನಾವು ಪ್ಲಾನ್ ಕಟ್ಸ್ತಾ ಇದ್ದೀವಿ, ಯಾವ ರೀತಿ ಮನೆ ಕಟ್ಸ್ತಾ ಇದ್ದೀವಿ, ಅದು ನಕ್ಷೆಯನ್ನ ಹಾಕ್ಬಿಟ್ಟು ನಾವು ಅಪ್ರೂವಲ್ ತಗೋಬೇಕು. ಜನರಲಿ ಈ ರೀತಿ ಒಂದು ಇರುತ್ತೆ, ಒಂದು A3 ಅಥವಾ ಒಂದು ಲಾರ್ಜ್ ಸೈಜ್ ನಲ್ಲಿ ಅಥವಾ A3 ಸೈಜ್ ನಲ್ಲಿ ಈ ರೀತಿ ಕ್ರಾಸ್ ಸೆಕ್ಷನ್ಸ್, ಫ್ರಂಟ್ ಎಲಿವೇಶನ್, ನಮ್ದು ಟಾಪ್ ವ್ಯೂ ಪ್ಲಾನ್ ಯಾವ ರೀತಿ ಎಲ್ಲ ಇದೆಯಲ್ಲ, ಇದೆಲ್ಲ ಒಂದು ನಾವು ಸಬ್ಮಿಟ್ ಮಾಡಿ ಇದನ್ನ ಅಪ್ರೂವಲ್ ತಗೋತೀವಿ PDO ದಿಂದ. ಗ್ರಾಮ ಪಂಚಾಯತ್ ನಲ್ಲಿ ಇದ್ರೆ PDO ಅಥವಾ ಮುನ್ಸಿಪಲ್ ಆಫೀಸ್ ಅಥವಾ BBMP ಆಫೀಸ್ ಅಂತ ಅನ್ಬೋದು. ಓಕೆ, ಸೊ ಇದೊಂದು ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ನೆಕ್ಸ್ಟ್ ಅದರ ಜೊತೆಗೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಜೊತೆಗೆ ಕನ್ಸ್ಟ್ರಕ್ಷನ್ ಪರ್ಮಿಷನ್, ಕಟ್ಟಡ ಪರವಾನಗಿ, ಕಟ್ಟಡ ಪರ್ಮಿಷನ್ ಅಂತ ಅನ್ಬೋದು, ರೈಟ್. ಸೊ ಈ ರೀತಿ ಕೂಡ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಾವು ಮೊದಲೇ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ನಾವು ತಗೊಂಡಿರ್ತೀವಿ ಇದು. ಓಕೆ, ಸೊ ಇದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಯಾವುದು 13th ಡಾಕ್ಯುಮೆಂಟ್ ಅಂತಂದ್ರೆ ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಇದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿನ ಮೇಲೆ ನಾವು ತಗೋಬೇಕಾಗುತ್ತೆ. ಓಕೆ, ಕಟ್ಟಡ ಪೂರ್ಣ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗ್ರಾಮ ಪಂಚಾಯತ್ ದಿಂದ ಅಥವಾ ಮುನ್ಸಿಪಲ್ ಆಫೀಸು ಅಥವಾ BBMP ಆಫೀಸ್ ಅಂತ ಅನ್ಬೋದು. ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಬಟ್ ಇದು ಜನರಲ್ ನಾರ್ಮಲ್ ಹೋಮ್ ಲೋನ್ ಏನ್ ತಗೋತೀವಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ, ಅದರಲ್ಲಿ ಇದು ಡಾಕ್ಯುಮೆಂಟ್, ಯಾಕಂತಂದ್ರೆ ನಾವು ಇನ್ನೂ ಕಂಪ್ಲೀಟೇ ಮಾಡಂಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಇದು ಡಾಕ್ಯುಮೆಂಟ್ ಅವಶ್ಯಕತೆ ಬೀಳಂಗಿಲ್ಲ. ಆದ್ರೆ PLAP, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಇದು ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 14th ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಓನರ್ಶಿಪ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಓಕೆ, ಪ್ರತಿಯೊಂದು ಲೋಕಲ್ ಬಾಡಿ ಆಫೀಸ್ ನಲ್ಲಿ ನಿಮಗೆ ಸಿಗುತ್ತೆ, ಗ್ರಾಮ ಪಂಚಾಯತ್ ನಲ್ಲಿ ಕೂಡ ಸಿಗುತ್ತೆ. ಓನರ್ಶಿಪ್ ಸರ್ಟಿಫಿಕೇಟ್, ನಾವೇ ಓನರ್ ಇದೀವಿ ಅಂತ ಒಂದು ಸರ್ಟಿಫಿಕೇಟ್ ಅವರು ಕೊಡ್ತಾರೆ, ಒಂದು ಅಪ್ರೂವಲ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ 15th ನೋ ಡ್ಯೂ ಸರ್ಟಿಫಿಕೇಟ್, ನಮ್ದು ಆಸ್ತಿ ಮೇಲೆ ಯಾವುದೇ ರೀತಿ ಡ್ಯೂ ಇಲ್ಲ, ನಾವೆಲ್ಲ ಟ್ಯಾಕ್ಸ್ ಕಟ್ಟಿದೀವಿ. ಸೊ ಈ ರೀತಿ ಒಂದು ನೋ ಡ್ಯೂ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಇದು ಒಂದು ಕೂಡ ಡಾಕ್ಯುಮೆಂಟ್ ನೀವು ತಗೋಬೇಕಾಗತ್ತೆ. ಓಕೆ, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಈ ರೀತಿ ಮುನ್ಸಿಪಾಲ್ ಇದ್ರೆ ಮುನ್ಸಿಪಾಲ್, ಗ್ರಾಮ ಪಂಚಾಯತ್ ಇದ್ರೆ ಗ್ರಾಮ ಪಂಚಾಯತ್, BBMP ಆಫೀಸ್ ಇದ್ರೆ BBMP ಆಫೀಸ್. ಸೊ ಇಫ್ ಒಂದೆರಡು ಡಾಕ್ಯುಮೆಂಟ್ ನಾನು ಮಿಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕ್ಷಮಿಸಿ, ಯಾಕಂತಂದ್ರೆ ಪೂರ್ತಿಯಾಗಿ ಎಲ್ಲಾ ಆಫೀಸ್ ನಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅದು ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೆರಡು ಡಾಕ್ಯುಮೆಂಟ್ ಆಡಿಷನ್ ಕೂಡ ಆಗ್ಬೋದು. ಓಕೆ, ಸೊ ಒಂದು ರೆಫರೆನ್ಸ್ ಕೂಡ ನಿಮಗೆ ಈ ರೀತಿ ಒಂದು ವಿಡಿಯೋಲಿಂದ ಸಿಗುತ್ತೆ ಅಂತ ಅನ್ಕೋತೀನಿ. ಓಕೆ, ಈಗ ನೆಕ್ಸ್ಟ್ ನಾವು ನಮ್ದು ಸೋರ್ಸ್ ಆಫ್ ಇನ್ಕಮ್ ತೋರಿಸಬೇಕಾಗತ್ತೆ. ಅಂತಂದ್ರೆ ನಮ್ಗೆ ಯಾವ ಕಂಪನಿದಿಂದ ಪ್ರತಿ ತಿಂಗಳ ಸ್ಯಾಲ್ರಿ ಬರುತ್ತೆ. ಈಗ ನಮಗೆ ಸ್ಯಾಲ್ರಿ ಬರ್ತಾ ಇಲ್ಲ, ನಾವು ಸೆಲ್ಫ್ ಎಂಪ್ಲಾಯ್ಡ್ ಇದೀವಿ ಅಂತಂದ್ರೆ ನಾವು ಅದಕ್ಕೆ ಸಪರೇಟ್ ಒಂದು ಸ್ಕೀಮ್ ಇದೆ. ಓಕೆ, ಅದು ಈ ಸ್ಕೀಮ್ ನಲ್ಲಿ ಬರಂಗಿಲ್ಲ, ನಾನ್ ಸ್ಯಾಲ್ರಿಡ್ ಸ್ಕೀಮ್ ನಲ್ಲಿ ಅದು ನಾವು SBI ನಲ್ಲಿ ತಗೋಬೇಕಾಗುತ್ತೆ. ಓಕೆ, ಸೊ ಈ ರೀತಿ ನೀವು ಕಂಪನಿಲಿಂದ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೋಬೇಕು. ಸೊ ಫಸ್ಟ್ ಟೈಮ್ ನೀವು ಯಾವುದೇ ಒಂದು ಕಂಪನಿನಲ್ಲಿ ಜಾಯಿನ್ ಆಗ್ತೀರಾ ಅಂತಂದ್ರೆ ಅಲ್ಲಿ ಎಟ್ ದ ಸ್ಟಾರ್ಟಿಂಗ್ ನಲ್ಲೇ ಒಂದು ಜಾಯ್ನಿಂಗ್ ಆರ್ಡರ್ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ.
ಯಾಕಂತಂದ್ರೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರೂಫ್ ಬೇಕಾಗುತ್ತೆ. ಆಮೇಲೆ ಒಂದು ಎಂಪ್ಲಾಯ್ ID ಕಾರ್ಡ್ ಅಂತ ಕೊಡ್ತಾರೆ ಕಂಪನಿದಿಂದ, ರೈಟ್. ಸೊ ಇದು ಒಂದು ಕೂಡ ನೀವು ಒಂದು ಡಾಕ್ಯುಮೆಂಟ್ ಕೊಡಬೇಕು. ಯಾಕಂತಂದ್ರೆ ಒಂದು ಅಥೆಂಟಿಕೇಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ ಸ್ಯಾಲ್ರಿ ಸ್ಲಿಪ್ ಅಂತ ಇರುತ್ತೆ. ಲಾಸ್ಟ್ 6 ಮಂತ್ಸ್, ಮಿನಿಮಮ್ 6 ಮಂತ್ಸ್ ಕೇಳ್ತಾರೆ ಲೋನ್ ವಿಚಾರದಲ್ಲಿ. ಲಾಸ್ಟ್ 6 ಮಂತ್ಸ್ದು ಸ್ಯಾಲ್ರಿ ಸ್ಲಿಪ್ ಕೊಡಿ. ಈಗ ಕೆಲವೊಂದಲ್ಲಿ ಸ್ಯಾಲ್ರಿ ಸ್ಲಿಪ್ ಇರಂಗಿಲ್ಲ, ಆ ರೀತಿ ಮಂತ್ಲಿ ಸ್ಯಾಲ್ರಿ ಸ್ಲಿಪ್ ಜನರೇಟ್ ಆಗೋದು ವ್ಯವಸ್ಥೆ ಇರಂಗಿಲ್ಲ, ಫೆಸಿಲಿಟಿ ಇರಂಗಿಲ್ಲ. ಸೊ ಅವಾಗ ಏನ್ ಮಾಡಬೇಕು ಅಂತಂದ್ರೆ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ತರ ಇರುತ್ತೆ, 6 ತಿಂಗಳದು ಈ ರೀತಿ ನಾವು ಸ್ಯಾಲ್ರಿ ಕೊಟ್ಟಿದೀವಿ ಅಂತ. ನೀವು ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್, ಕಂಪನಿ, ಆರ್ಗನೈಸೇಷನ್ ಕೆಲಸ ಮಾಡ್ತಾರ, ಅಲ್ಲಿಂದ ನೀವು ಅವ್ರದ್ದು ಲೆಟರ್ ಹೆಡ್ ಮೇಲೆ ಕೂಡ ಈ ರೀತಿ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ನೀವು ತಕ್ಕೋಬಹುದು. ಓಕೆ, ಬಟ್ ಸ್ಯಾಲ್ರಿ ಏನ್ ಇದೆಯಲ್ಲ ಅದು ಕಂಪಲ್ಸರಿ ನಾವು ಕೊಡಬೇಕೇ ಆಗುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಸ್ಟೇಟ್ಮೆಂಟ್, ಅದೇ ಲಾಸ್ಟ್ 6 ಮಂತ್ಸ್ ಸ್ಟೇಟ್ಮೆಂಟ್ ಅಂತ ಹೇಳದಲ್ಲ, ಅದರದೇ ಒಂದು ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟ್ ಈಗ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ಅಥವಾ ಎಲ್ಲೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮ್ 16 ಅಂತ ಕೊಡ್ತಾರೆ, ಕಂಪನಿದವರೇ ಕೊಡ್ತಾರೆ. ಅಂದ್ರೆ ಎಷ್ಟು TDS ಕಟ್ ಆಗ್ತಾ ಇದೆ, ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅಂತ. ಸೊ ಇದು ಕಂಪಲ್ಸರಿ ಎಲ್ಲಾ ಕಂಪನಿನಲ್ಲಿ ಮಾಡ್ತಾರೆ. ಸೊ ಇದು ಒಂದು ಕೂಡ ಡಾಕ್ಯುಮೆಂಟ್ ನಾವು ಕೊಡಬೇಕಾಗುತ್ತೆ, ರೈಟ್. ಸೊ ಇಷ್ಟೊಂದು ಡಾಕ್ಯುಮೆಂಟ್ಸ್ ನಾವು ಕಂಪನಿದಿಂದ ತಗೋಬೇಕಾಗುತ್ತೆ, ರೈಟ್. ಈಗ ಒಂದು ಪರ್ಸನಲ್ ಅಂತಂದ್ರೆ ನಮ್ದು ಸೆಲ್ಫ್ ಗೆ ಒಂದು ಕೆಲವು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಅವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಸೊ ಸಿಂಪಲ್ ಆಗಿ ID ಡಾಕ್ಯುಮೆಂಟ್ಸ್ ಅಂತ ಅನ್ಬೋದು. ಆಧಾರ್ ಕಾರ್ಡ್ ನಾವು ಕೊಡಬೇಕು, ಪ್ಯಾನ್ ಕಾರ್ಡ್ ನಾವು ಕೊಡಬೇಕು, ರೈಟ್. ನೆಕ್ಸ್ಟ್ ನಮ್ದು ITR ಫೈಲ್ ಮಾಡಬೇಕಾಗತ್ತೆ. ನಾವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಮ್ದು ಟ್ಯಾಕ್ಸ್ ಅನ್ನ ಪ್ರತಿ ವರ್ಷ ಏನ್ ಫೈಲ್ ಮಾಡ್ತೀವಲ್ಲ ಅದರದ್ದು ಮಿನಿಮಮ್ ಲಾಸ್ಟ್ 2 ಇಯರ್ಸ್ ಅವರು ಕೇಳ್ತಾರೆ. ಓಕೆ, 2 ಇಯರ್ಸ್ ಅಥವಾ 3 ಇಯರ್ಸ್ ಕೇಳ್ತಾರೆ, ಬಟ್ ಜನರಲಿ 2 ಇಯರ್ಸ್ ಇರಲೇಬೇಕು. ನೆಕ್ಸ್ಟ್ ಯಾವುದು ಅಂತಂದ್ರೆ ನಮ್ದು ಒಂದು SBI ನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಅದ್ರದ್ದು ಒಂದು ಜೆರಾಕ್ಸ್ ಕಾಪಿ ಅಂತ ಅನ್ಬೋದು. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಲಾಸ್ಟ್ 6 ಮಂತ್ಸ್ ನಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೇಳ್ತಾರೆ ಅವರು. PDF ನಲ್ಲಿ ಅಥವಾ ಈ ರೀತಿ ನಾವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋಬೇಕಾಗತ್ತೆ ಲಾಸ್ಟ್ 6 ಮಂತ್ಸ್ದು. ಸೊ ಜನರಲಿ ಎಲ್ಲಾ ಬ್ಯಾಂಕ್ಸ್ ಕೇಳ್ತಾರೆ, ಅಥವಾ ನಮ್ಮ ಹತ್ರ ಯಾವ್ಯಾವ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಎಲ್ಲಾ ಬ್ಯಾಂಕ್ದು ಒಂದು 6 ಮಂತ್ಸ್ದು ನಮಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ಬೋದು. ಅಥವಾ ಜನರಲಿ ಸ್ಯಾಲ್ರಿ ಅಕೌಂಟ್ ಎದರಲ್ಲಿ ಇರುತ್ತೆ ಅಲ್ಲ ಅದರ ಕಂಪಲ್ಸರಿ ಆಗಿ ಲಾಸ್ಟ್ 6 ಮಂತ್ಸ್ದು ಕೇಳ್ತಾರೆ. ಸೊ ಇದೊಂದು ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅನ್ಬೋದು. ನೆಕ್ಸ್ಟ್ ಈ ರೀತಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋರ ಇದ್ದೇ ಇರುತ್ತೆ, ಬೇಕೇ ಆಗುತ್ತೆ. ಅದು ಲೋನ್ ಅಪ್ಲಿಕೇಶನ್, ಯಾವುದೇ ಒಂದು ಅಪ್ಲಿಕೇಶನ್ ಆಗಬೇಕು ಅಂತಂದ್ರೆ. ಅಂಡ್ ಒಂದು ಬ್ಯಾಂಕ್ ನಲ್ಲಿ ಒಂದು ಫಾರ್ಮ್ ಇರುತ್ತೆ, ಲೋನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಅನ್ಬೋದು. ಸೊ ಅದು ನಾವು ಫಿಲ್ಅಪ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲಾ ಡಾಕ್ಯುಮೆಂಟ್ಸ್ ನಾವು ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿವರೆಗೂ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಯಾವ್ಯಾವ ಟೈಪ್ಸ್ ಆಫ್ ಲೋನ್ಸ್ ಇದೆ. ಸೊ ಅದು ನನ್ಗೆ ಗೊತ್ತಾಯ್ತು, ಯಾವ್ದು ನನಗೆ ತಗೊಂಬಂದಿದೆ, ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನಾನು ಜಮಾ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಅದು ಕೂಡ ಗೊತ್ತಾಯ್ತು. ಆದ್ರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನಿದೆ. ಸೊ ಇದು ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಹೋಗೋ ತಕ್ಷಣ ನನಗೆ ಅಮೌಂಟ್ ಕೊಟ್ಬಿಡ್ತಾರ ಅವರು ಒಂದೇ ದಿನದಲ್ಲಿ, ಆ ರೀತಿ ಇರಂಗಿಲ್ಲ. ಸೊ ಯಾವ ರೀತಿ ಇದು ಲೋನ್ ಪ್ರೊಸೆಸ್ ಇರುತ್ತೆ ಅಂತ ನಿಮ್ಗೆ ಈಗ ನೆಕ್ಸ್ಟ್ ಪಾರ್ಟ್ ನಲ್ಲಿ ಹೇಳ್ತೀನಿ. ಸೊ ಹೋಮ್ ಲೋನ್ದು ಪ್ರೊಸೆಸ್ ಯಾವ್ಯಾವ ರೀತಿ ಇರುತ್ತೆ, ಸೊ ಸ್ಟೆಪ್ ಬೈ ಸ್ಟೆಪ್ ಇದು ಕೂಡ ನೋಡೋಣ. ಓಕೆ, ಸೊ ನಾವು ಏನೇನ್ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೂ ನಾನು ನಿಮ್ಗೆ ಹೇಳೋದಲ್ಲ ಅವು ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಬ್ಯಾಂಕಿಗೆ ಹೋಗ್ಬೇಕು ತಗೊಂಡು. ಓಕೆ, ಆ ಬ್ಯಾಂಕ್ ನಲ್ಲಿ ಒಂದು ಹೋಮ್ ಲೋನ್ ಸೆಕ್ಷನ್ ಇರಬಹುದು, ಅಥವಾ ಒಂದು ಎಲ್ಲಾ ಬ್ಯಾಂಕ್ಸ್ ನಲ್ಲಿ ಒಂದು ಹೋಮ್ ಲೋನ್ ರಿಲೇಟೆಡ್ ಒಂದು ಆಫೀಸರ್ ಇರ್ತಾರೆ, ಅವರಿಗೆ ನಾವು ಏನ್ ಕರಿತೀವಿ ಫೀಲ್ಡ್ ಆಫೀಸರ್ ಅಂತ ಅನ್ಬೋದು. ಓಕೆ, ಸೊ ಈ ಫೀಲ್ಡ್ ಆಫೀಸರಿಗೆ ಅಥವಾ ಈ ಹೋಮ್ ಲೋನ್ ಡಿಪಾರ್ಟ್ಮೆಂಟ್ ಸೆಕ್ಷನ್ ನಲ್ಲಿ ನಾವು ಇವರಿಗೆ ಮೀಟ್ ಆಗಬೇಕು. ಅಲ್ಲಿ ಇವರಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು. ಅವರು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ತಾರೆ. ಓಕೆ, ಚೆಕ್ ಮಾಡಿಬಿಟ್ಟು ಅವರು ಈ ವ್ಯಕ್ತಿಗೆ, ಯಾರ ವ್ಯಕ್ತಿ ಲೋನ್ ತಗೋಬೇಕು ಅಂತ ಬಂದಿದಾರಲ್ಲ ಅವ್ರದ್ದು ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ. ಎಲಿಜಿಬಿಲಿಟಿ ಚೆಕ್ ಮಾಡೋದು ಅಂತಂದ್ರೆ ಬ್ಯಾಂಕ್ ನಲ್ಲಿ ಒಂದು ಟರ್ಮ್ ಇದೆ, ಡಿವಿಯೇಷನ್ ಅಂತ ಅನ್ಬೋದು. ಓಕೆ, ಸೊ ಈ ರೀತಿ ಎಲಿಜಿಬಲ್ ಇದಾರಾ ಅಥವಾ ಇಲ್ಲ, ಅವ್ರದ್ದು ಏನೇನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲಾ ಕಡೆ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ಅವರು ಒಂದ್ಸತಿ ಚೆಕ್ ಮಾಡ್ತಾರೆ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅಂತ ಅನ್ಕೊಂಬರಿ ಉದಾಹರಣೆಗೆ. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಅಥವಾ ನೀವು ಕೂಡ ಕೇಳಬಹುದು ಅಥವಾ ಅವರೇ ನಿಮಗೆ ಕೊಡ್ತಾರೆ. ಏನ್ ಕೊಡ್ತಾರೆ, ಒಂದು SBI ಒಂದು ಹೋಮ್ ಲೋನ್ ಇನ್ ಪ್ರಿನ್ಸಿಪಲ್ ಆಫರ್ ಲೆಟರ್ ಅಂತ ಇರುತ್ತೆ. ಸೊ ಇದು ಆಫರ್ ಲೆಟರ್ ನೀವು ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಈ ರೀತಿ ಒಂದು
ಪ್ರಿನ್ಸಿಪಲ್ ಆಫರ್ ಲೆಟರ್ ಕೊಡಿ ಅಂತ. ಇದು ಒಂದು ಟೆಂಪರರಿ ಇನ್ಫಾರ್ಮೇಶನ್ ಇರುತ್ತೆ. ಈಗ ಟೆಂಪರರಿ ಇನ್ಫಾರ್ಮೇಶನ್ ಅಂತಂದ್ರೆ ನೀವು ಏನನ್ಬೋದು, ಒಂದು ಐಡಿಯಾ ಬರುತ್ತೆ, ಒಂದು ಇನಿಷಿಯಲ್ ನಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಹೋಮ್ ಲೋನ್ ವಿಚಾರದಲ್ಲಿ ಏನ್ ಇದೆ, ಪೂರ್ತಿ ಒಂದು ಓವರ್ ಆಲ್ ಒಂದು ಔಟ್ಕಮ್ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ಇದು ಟೆಂಪರರಿ ಇನ್ಫಾರ್ಮೇಶನ್ ಅಥವಾ ಇದು ಇನ್ ಪ್ರಿನ್ಸಿಪಲ್ ಆಫರ್ ಲೆಟರ್ ನಲ್ಲಿ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಅಂತಂದ್ರೆ ನೋಡಿ, ಅದು ಕೂಡ ಹೇಳ್ತೀನಿ. ಫಸ್ಟ್, ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ನನಗೆ ಎಷ್ಟು ಸಿಗುತ್ತೆ, ಇದು ಎಲ್ಲ ಯಾವಾಗ ಹೇಳ್ತಾರ ಅವರು, ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿಬಿಟ್ಟು, ಎಲಿಜಿಬಿಲಿಟಿ ಚೆಕ್ ಮಾಡಿಬಿಟ್ಟು ಎಲ್ಲ ಒಂದು ಟೆಂಪರರಿ ಇನ್ಫಾರ್ಮೇಶನ್ ತರ ನಿಮಗೆ ಕೊಡ್ಬೋದು. ಅಗೇನ್ ಇದು ಕೂಡ ಫೈನಲ್ ಇನ್ಫಾರ್ಮೇಶನ್ ಇರುತ್ತೆ, ಬಟ್ ಇದಕ್ಕ ಮತ್ತೆ ಫೈನಲಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಇರಬಹುದು. ಓಕೆ, ಸೊ ಏನಿರುತ್ತೆ ಇದರಲ್ಲಿ ಅಂತಂದ್ರೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ನಮಗೆ ಎಷ್ಟು ಸಿಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಎಷ್ಟು ಸಿಗುತ್ತೆ, ಇದು ಅಗೇನ್ ಅವರು ಸಿಬಿಲ್ ಸ್ಕೋರ್ ಆನ್ ದ ಸ್ಪಾಟ್ ಅಲ್ಲೇ ಚೆಕ್ ಮಾಡ್ತಾರೆ, ನಮ್ದು ಎಲ್ಲ ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಅದು ಕೂಡ ಅವರು ಹೇಳ್ಬೋದು. ಓಕೆ, ಅಗೇನ್ ಹೇಳ್ತಾ ಇದ್ದೀನಿ, ಇದು ಒಂದು ಟೆಂಪರರಿ ಇನ್ಫಾರ್ಮೇಶನ್ ತರ ನೀವು ಅನ್ಕೋಬಹುದು. ಫೈನಲ್ ಇನ್ಫಾರ್ಮೇಶನ್ ಇದ್ರದ್ದು ಸಿಮಿಲರ್ ಇರುತ್ತೆ, ಅಥವಾ ಒಂದು ಸ್ವಲ್ಪ ಚೇಂಜ್ ಇರಬಹುದು. ಓಕೆ, ನೆಕ್ಸ್ಟ್ ಲೋನ್ ಡ್ಯೂರೇಷನ್, ಎಷ್ಟು ಲೋನ್ ಡ್ಯೂರೇಷನ್ಗೆ ನಾವು ಕೊಡ್ತಾ ಇದ್ದೀವಿ ಲೋನ್ ಅಂತ. ನೆಕ್ಸ್ಟ್ ಮಂತ್ಲಿ EMI ನಮಗೆ ಎಷ್ಟು ಬರುತ್ತೆ, ಲಾಸ್ಟಿಗೆ ಪ್ರೊಸೆಸಿಂಗ್ ಫೀಸು ಎಷ್ಟಾಗುತ್ತೆ. ಸೊ ಇವು 5 ವಿಚಾರ ಇದು ಇನ್ ಪ್ರಿನ್ಸಿಪಲ್ ಆಫರ್ ಲೆಟರ್ ನಲ್ಲಿ ಇವು 5 ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಇದರಿಂದ ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಐಡಿಯಾ ಬರುತ್ತೆ ನಿಮಗೆ ವಿಚಾರ ಮಾಡಲಿಕ್ಕೆ, ಅಥವಾ ನಿಮ್ಗೆ ಏನಾದರೂ ಡಿಸಿಷನ್ ಚೇಂಜ್ ಮಾಡೋದು ಅಥವಾ ವೇರಿಯೇಷನ್ ಮಾಡೋದು, ನೀವು ಅವ್ರ ಜೊತೆ ನೆಗೋಷಿಯೇಷನ್ ಮಾಡ್ಬೋದು. ನೆಕ್ಸ್ಟ್, ಈಗ ಫೀಲ್ಡ್ ಆಫೀಸರ್ ಇವೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ. ಓಕೆ, ಚೆಕ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೂ 2 ಡಾಕ್ಯುಮೆಂಟ್ ನೀವು ತಗೊಂಡ್ ಬರ್ರಿ ಅಂತ ಫೀಲ್ಡ್ ಆಫೀಸರ್ ನಿಮಗೆ ಅನ್ಬೋದು. ಈಗ ನೀವು ಅನ್ಬೋದು, ಮತ್ತೆ ಯಾವ 2 ಡಾಕ್ಯುಮೆಂಟ್, ಇಷ್ಟೊಂದು 25 ಡಾಕ್ಯುಮೆಂಟ್ ಕೊಟ್ಟಲ್ಲ ನಾನು, ಮತ್ತೆ ಯಾವ 2 ಡಾಕ್ಯುಮೆಂಟ್ ಬೇಕು. ಸೊ ಯಾವ 2 ಡಾಕ್ಯುಮೆಂಟ್ ಅಂತಂದ್ರೆ, ಬ್ಯಾಂಕ್ ಜೊತೆ ಲಿಂಕ್ಡ್ ಇರೋ ಕೆಲವು ಲಾಯರ್ಸ್ ಅಥವಾ ಅಡ್ವೊಕೇಟ್ಸ್ ಇರ್ತಾರೆ. ಸೊ ಇವರಿಬ್ಬರದು ಟೈಅಪ್ ಇರುತ್ತೆ. ಓಕೆ, ಸೊ ಫೀಲ್ಡ್ ಆಫೀಸರ್ ಅಥವಾ ಬ್ಯಾಂಕ್ದವ್ರು ಏನ್ ಹೇಳ್ಬೋದು ಅಂತಂದ್ರೆ, ಈ ವ್ಯಕ್ತಿ ಅಥವಾ ಇದೇನ್ ಲಾಯರ್ ಇರ್ತಾರೆ ಅವ್ರ ಹತ್ರ ನೀವು ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಆ ಲಾಯರ್ ಜೊತೆ ಮೀಟ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಕೊಡಿ, ಅವರು ಒಂದು ಲೀಗಲ್ ಒಪಿನಿಯನ್ ಅಂತ ಕೊಡ್ತಾರೆ. ಇದು ಲೀಗಲ್ ಒಪಿನಿಯನ್ ಏನು ಅಂತಂದ್ರೆ, ನಮ್ದೆಲ್ಲ ಆಸ್ತಿ ಡಾಕ್ಯುಮೆಂಟ್ಸ್ ಅವರು ಚೆಕ್ ಮಾಡ್ತಾರೆ, ಲೀಗಲಿ ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾರೆ ಡೀಟೇಲ್ ಆಗಿ. ಸೊ ಇದೊಂದು 26th ಡಾಕ್ಯುಮೆಂಟ್ ಅಂತ ಅನ್ಬೋದು. ಲೀಗಲ್ ಒಪಿನಿಯನ್ ಇರುತ್ತಲ್ಲ, ಅದು ಅಡ್ವೊಕೇಟ್ ಇಂದ ಅದೊಂದು 10-15 ಪೇಜಸ್ ಈ ರೀತಿ ಇರಬಹುದು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಇದು ಪ್ರೊಸೆಸ್ ನಾವು ಮಾಡಬೇಕೇ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು ಡಾಕ್ಯುಮೆಂಟ್ ಅಂತಂದ್ರೆ, ಈಗ ಲೀಗಲಿ ನೋಡ್ಕೊಂಡು ಬಿಟ್ಟಿವಿ. ಓಕೆ, ಅದೇ ರೀತಿ ಲಾಯರ್ ಏನಿರ್ತಾರಲ್ಲ ಆ ರೀತಿ ಲಿಂಕ್ಡ್ ಇರೋ, ಇದೇ ರೀತಿ ಬ್ಯಾಂಕ್ ಜೊತೆ ಲಿಂಕ್ಡ್ ಇರೋ ಎಂಜಿನಿಯರ್ಸ್ ಕೂಡ ಇರ್ತಾರೆ, ಎಂಪ್ಯಾನಲ್ಡ್ ಎಂಜಿನಿಯರ್ ಅಂತ ಕರಿತೀವಿ ನಾವು ಅವರಿಗೆ. ಓಕೆ, ಸೊ ಅಗೇನ್ ಫೀಲ್ಡ್ ಆಫೀಸರ್ ನಮ್ಗೆ ಏನ್ ಹೇಳ್ಬೋದು, ಎಲ್ಲಾ ನಿಮ್ದು ಡಾಕ್ಯುಮೆಂಟ್ಸ್ ಒಯ್ದ್ಬಿಟ್ಟು ಈ ಇಂಜಿನಿಯರ್ ಹತ್ರ ಭೇಟಿಯಾಗಿ, ಸೊ ಆ ಇಂಜಿನಿಯರ್ ಏನ್ ಮಾಡ್ತಾರೆ ಅಂತಂದ್ರೆ, ಆ ಆಸ್ತಿ ಏನಿದೆ ಅಲ್ಲ ಅದ್ರದ್ದು ಪೂರ್ತಿಯಾಗಿ ಒಂದು ವ್ಯಾಲ್ಯೂಯೇಷನ್ ರಿಪೋರ್ಟ್ ಅವರು ರೆಡಿ ಮಾಡ್ತಾರೆ. ಅಂದ್ರೆ ಪ್ಲಾಟಿನ್ ಜಾಗ ಎಷ್ಟಿದೆ, ಅದ್ರ ಮೇಲೆ ಮನೆ ಏನ್ ಕಟ್ಸ್ತಾ ಇದೀವಿ, ಅದಕ್ಕೆ ಎಷ್ಟು ಎಸ್ಟಿಮೇಷನ್ ಆಗ್ತಾ ಇದೆ, ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಏನೇನ್ ಮಟೀರಿಯಲ್ ಯೂಸ್ ಮಾಡ್ತಾ ಇದೀವಿ, ಆ ಮಟೀರಿಯಲ್ ಕಾಸ್ಟ್ ಏನು, ಪೂರ್ತಿಯಾಗಿ ಒಂದು ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಂತಂದ್ರೆ ನಮ್ದು ಪ್ಲಾಟ್ ಮತ್ತೆ ಮನೆ ಎರಡೂ ಸೇರಿಸ್ಬಿಟ್ಟು ಒಂದಿಷ್ಟು ಅಮೌಂಟ್ ಆಗ್ತಾ ಇದೆ, 50 ಲಕ್ಷ ಆಗ್ತಾ ಇದೆ, 25 ಲಕ್ಷ ಆಗ್ತಾ ಇದೆ, ಈ ರೀತಿ ಒಂದು ವ್ಯಾಲ್ಯೂಯೇಷನ್ ರಿಪೋರ್ಟ್ ಎಂಜಿನಿಯರ್ ರೆಡಿ ಮಾಡ್ತಾರೆ. ಓಕೆ, ಯಾರು ಬ್ಯಾಂಕ್ ಜೊತೆ ಆಲ್ರೆಡಿ ಲಿಂಕ್ಡ್ ಇರ್ತಾರೆ, ಟೈಪ್ ಇರ್ತಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ಕೆಲವೊಂದು ಸರ್ತಿ ಸೆಕೆಂಡ್ ಇದು ಕೂಡ 10-15 ಪೇಜಸ್ ಇರುತ್ತೆ. ಸೊ ಇಲ್ಲಿ ಒಂದೇ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಒಂದೇ ವ್ಯಾಲ್ಯೂಯೇಷನ್ ರಿಪೋರ್ಟ್ ತಕೊಂಬಂಗಿಲ್ಲ, ಇನ್ನೂ ಒಂದು ಸೆಕೆಂಡ್ ಇಂಜಿನಿಯರ್ ಯಾರು ಇರ್ತಾರೆ ಬ್ಯಾಂಕ್ ಜೊತೆ ಲಿಂಕ್ಡ್, ಅವ್ರ ಹತ್ರನೂ ನಾವು ಹೋಗ್ಬೇಕಾಗತ್ತೆ. ಅಂತಂದ್ರೆ ಒಂದೇ ಲೋನ್ ತಗೋಬೇಕು, ಒಂದೇ ಆಸ್ತಿಗೆ ತಗೋಬೇಕು ಅಂತಂದ್ರು ಕೂಡ 2 ಇಂಜಿನಿಯರ್ ದಿಂದ ವ್ಯಾಲ್ಯೂಯೇಷನ್ ರಿಪೋರ್ಟ್ ತಗೋಬಹುದು. ಸೊ ಇದು ಕೂಡ ಒಂದು ಈ ರೀತಿ ಕೂಡ ಇರುತ್ತೆ. ಒಂದೇ ಇಂಜಿನಿಯರ್ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ವ್ಯಾಲ್ಯೂಯೇಷನ್ ರಿಪೋರ್ಟ್ ತಗೊಂಬೋದಿಲ್ಲ, ಅವರು ಇನ್ನೊಂದು ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರನೂ ನೀವು ವ್ಯಾಲ್ಯೂಯೇಷನ್ ರಿಪೋರ್ಟ್ ತಕೊಂಡು ಬನ್ನಿ ಅಂತ ಅನ್ಬೋದು. ಓಕೆ, ಸೊ ಇಲ್ಲಿ 2 ರಿಪೋರ್ಟ್ ಕೂಡ ಇರ್ಬೋದು ಅಥವಾ 1 ರಿಪೋರ್ಟ್ ಕೂಡ ಇರ್ಬೋದು. ರೈಟ್, ನೆಕ್ಸ್ಟ್, ಸೊ ಇವೆರಡು ಡಾಕ್ಯುಮೆಂಟ್ಸ್ ನಾನು ರೆಡಿ ಮಾಡ್ಕೋತೀನಿ, ಲೀಗಲ್ ಒಪಿನಿಯನ್ ಅಡ್ವೊಕೇಟ್ ದಿಂದ ಅಂಡ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ಎಂಜಿನಿಯರ್, ಒಂದಿದ್ರೆ 1 ಅಥವಾ 2 ಇದ್ರೆ 2, ಯಾವ ರೀತಿ ಫೀಲ್ಡ್ ಆಫೀಸರ್ ನಮಗೆ ಹೇಳ್ತಾರಲ್ಲ ಆ ರೀತಿ. ಓಕೆ, ಸೊ ಈಗ ಇವೆರಡು ಡಾಕ್ಯುಮೆಂಟ್ ಮತ್ತೆ ಫೀಲ್ಡ್ ಆಫೀಸರ್ ಚೆಕ್ ಮಾಡ್ತಾರೆ, ಲೀಗಲ್ ಒಪಿನಿಯನ್ ಏನೇನ್ ಹೇಳಿದ್ದಾರೆ ವಕೀಲು, ಅಂಡ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ನಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಮಾಡಿದ್ದಾರೆ ಇಂಜಿನಿಯರು. ಸೊ ಎಲ್ಲಾ ಡೀಟೇಲ್ ಆಗಿ ಇವೆರಡು ಡಾಕ್ಯುಮೆಂಟ್ ಅವರು ಚೆಕ್ ಮಾಡ್ತಾರೆ.
ಕರೆಕ್ಟ್ ಇದೆ ಅಂತ ಅನ್ಕೊಂಬರಿ. ಓಕೆ, ಉದಾಹರಣೆಗೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೂ ಏನ್ 25 27 ಏನ್ ಪೂರ್ತಿ ಡಾಕ್ಯುಮೆಂಟ್ಸ್ ಹೇಳಿದ್ದೀನಲ್ಲ, ಅವು ಎಲ್ಲ ಡಾಕ್ಯುಮೆಂಟ್ಸು ಅವ್ರು ಏನ್ ಮಾಡ್ತಾರೆ, ಫೀಲ್ಡ್ ಆಫೀಸರು ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಸೆಂಡ್ ಮಾಡ್ತಾರೆ. ಯಾರಿಗೆ? ಸ್ಯಾಂಕ್ಷನಿಂಗ್ ಅಥಾರಿಟಿ. ಫೀಲ್ಡ್ ಆಫೀಸರ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಇರಂಗಿಲ್ಲ. ಸೊ ಫೀಲ್ಡ್ ಆಫೀಸರ್ ದಿಂದ ಅದು ಸ್ಯಾಂಕ್ಷನಿಂಗ್ ಅಥಾರಿಟಿಗೆ ಹೋಗುತ್ತೆ. ಆ ಸ್ಯಾಂಕ್ಷನಿಂಗ್ ಅಥಾರಿಟಿ ಏನ್ ಮಾಡ್ತಾರೆ, ಇವು ಅಷ್ಟು 25 27 ಎಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ಹೇಳಿನಲ್ಲ, ಇವೆಲ್ಲ ಸ್ಕ್ರೂಟ್ನಿ ಮಾಡ್ತಾರೆ. ಪ್ರತಿ ಒಂದು ಡಾಕ್ಯುಮೆಂಟು ಬಹಳ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಎಲ್ಲೆಲ್ಲಿ ಕರೆಕ್ಟ್ ಇದೆ, ಎಲ್ಲೆಲ್ಲಿ ತಪ್ಪಿದೆ ಎಲ್ಲ ಕೂಡ ಪೂರ್ತಿಯಾಗಿ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆಮೇಲೆ ಸ್ಯಾಂಕ್ಷನಿಂಗ್ ಅಥಾರಿಟಿಗೆ ಎಲ್ಲ ಕರೆಕ್ಟ್ ಅಂತ ಅನಿಸಿದೆ ಅಂತ ಅನ್ಕೊಂಬರಿ. ಓಕೆ, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ, ನಾವು ಎಲಿಜಿಬಲ್ ಇದ್ದೀವಿ, ಎಲ್ಲ ಲೀಗಲ್ ಒಪಿನಿಯನ್ ಇಂಜಿನಿಯರ್ ಕೂಡ ಕರೆಕ್ಟ್ ಹೇಳಿದ್ದಾರೆ. ಆವಾಗ ಸ್ಯಾಂಕ್ಷನ್ ಅಥಾರಿಟಿ ಏನ್ ಮಾಡ್ತಾರೆ, ಫೀಲ್ಡ್ ಆಫೀಸರಿಗೆ ಒಂದು ಗೋ ಹೆಡ್ ಅಂತ ಕೊಡ್ಬೋದು. ಅಂತಂದ್ರೆ ನೀವು ಅಪ್ರೂವಲ್ ಕೊಡ್ಬೋದು, ಅಪ್ರೂವಲ್ ಲೆಟರ್, ಸ್ಯಾಂಕ್ಷನ್ ಲೆಟರ್ ಅಂತ ಈ ರೀತಿ ಒಂದು ಕಮ್ಯುನಿಕೇಶನ್ ಟ್ರಾನ್ಸ್ಫರ್ ಮಾಡ್ತಾರೆ ಫೀಲ್ಡ್ ಆಫೀಸರಿಗೆ. ಓಕೆ, ಅಂದ್ರೆ ಸ್ಯಾಂಕ್ಷನಿಂಗ್ ಅಥಾರಿಟಿದಿಂದ ಗೋ ಹೆಡ್ ಸಿಕ್ಕಿದೆ, ಅಪ್ರೂವಲ್ ಸಿಕ್ಕಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಈಗ ಫೀಲ್ಡ್ ಆಫೀಸರ್ ಏನ್ ಮಾಡ್ತಾರೆ, ನಮ್ದೇನ್ ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿಗೆ ಅವರು ವಿಸಿಟ್ ಮಾಡ್ತಾರೆ. ಫಿಸಿಕಲಿ ಬಂದ್ಬಿಟ್ಟು ಒಂದು ವೆರಿಫಿಕೇಶನ್ ಅಂತ ಅನ್ಬೋದು ನೀವು. ಸೊ ಇದು ಫಿಸಿಕಲ್ ವೆರಿಫಿಕೇಶನ್, ಅವ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಆಸ್ತಿ ಏನಿದೆ ಯಾವ ರೀತಿ ಅಂತ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಇದೆಲ್ಲ ಕರೆಕ್ಟ್ ಇದೆ ಅಂತ ಅನ್ಕೊಂಬರಿ. ರೈಟ್, ನೆಕ್ಸ್ಟ್ ಏನ್ ಮಾಡ್ತಾರೆ ಫೀಲ್ಡ್ ಆಫೀಸರ್ ಅಂತಂದ್ರೆ, ನಾವೇನ್ ಕಂಪನಿದ ಸೋರ್ಸ್ ಆಫ್ ಇನ್ಕಮ್ ತೋರಿಸಿದೀವಲ್ಲ, ಈ ಕಂಪನಿದಿಂದ ನಮಗೆ ಬರ್ತಾ ಇದೆ ಸ್ಯಾಲ್ರಿ, ಆ ಕಂಪನಿಗೆ ಹೋಗ್ಬಿಟ್ಟು ಅಥವಾ ಅಲ್ಲಿ ಕೂಡ ಅವರು ಫಿಸಿಕಲಿ ವೆರಿಫಿಕೇಶನ್ ಮಾಡ್ಬೋದು ಅಥವಾ ಮಾಡ್ತಾರೆ ಅಂತ ಅನ್ಕೊಂಬರಿ. ರೈಟ್, ಸೊ ಅಲ್ಲಿ ಕೂಡ ಕರೆಕ್ಟ್ ಬರಬೇಕು. ಯಾಕಂತಂದ್ರೆ ನಾವು ಯಾವುದೇ ಕಂಪನಿದಿಂದ ಫೇಕ್ ಸ್ಯಾಲ್ರಿ ಸ್ಲಿಪ್ಪು, ಸ್ಯಾಲ್ರಿ ಸರ್ಟಿಫಿಕೇಟು ಆ ರೀತಿ ತಕ್ಕೊಂಡಿದ್ರೆ ಅದು ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ರೈಟ್, ಸೊ ಇದೊಂದು ಕೂಡ ಅವರು ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಫೀಲ್ಡ್ ಆಫೀಸರ್ ಏನ್ ಮಾಡ್ತಾರೆ, ಕೆಲವು ಪೇಪರ್ಸ್, ಕೆಲವು ಲೆಟರ್ ಅಂತ ಅನ್ಬೋದು ಅಥವಾ ಕೆಲವು ಡಾಕ್ಯುಮೆಂಟ್ ಆಫ್ ಪೇಪರ್ಸ್ ಅಂತ ಅನ್ಬೋದು, ಅವರು ರೆಡಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು 4-5 ಪೇಜಸ್ದು ಇದು ಇರುತ್ತೆ. ಇದು ನಮಗೆ ಕೊಡ್ತಾರೆ, ಯಾರು ಲೋನ್ ತಗೋತೀವಲ್ಲ ಅಪ್ಲಿಕಂಟು ಅವರಿಗೆ ಕೊಡ್ತಾರೆ. ಸೊ ಅವ್ರು ಏನ್ ಮಾಡಬೇಕು, ಮಾರ್ಟಿಗೇಜ್ ಮಾಡಬೇಕು ಅಥವಾ ಡೆಪಾಸಿಟ್ ಮಾಡಬೇಕು. ನಮ್ದೇನು ಆಸ್ತಿ ಇರುತ್ತೆ ಅದು ಬ್ಯಾಂಕ್ ಹೆಸರು ಮೇಲೆ ನಾವು ಡೆಪಾಸಿಟ್ ಮಾಡ್ತಾ ಇದೀವಿ ಅಂತ ಇದು ಡಾಕ್ಯುಮೆಂಟ್ ರೆಡಿ ಮಾಡಬೇಕು. ಏನಿದರ ಅರ್ಥ ಅಂತಂದ್ರೆ, ಇದು ಮಾರ್ಟಿಗೇಜ್ ಅಥವಾ ಡೆಪಾಸಿಟ್ ಏನಿದೆಲ್ಲ ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಹೋಗ್ಬೇಕು. ನಾವು ಅವು ಪೇಪರ್ಸ್ ತಗೊಂಡು ಯಾವ ಫೀಲ್ಡ್ ಆಫೀಸರ್ ಕೊಡ್ತಾರೆ ನಮ್ಗೆ, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಯಾರು ಅಪ್ಲಿಕಂಟ್ ಇರ್ತಾರೆ, ಓಂಕಾರ ಅಂತ ಅನ್ಕೋರಿ, ಅವರು ಇದನ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಏನಂತೀವಿ, ಡೆಪಾಸಿಟ್ ಆಫ್ ಟೈಟಲ್ ಡೀಡ್ನು ಅಂತೀವಿ ಅಥವಾ ಮಾರ್ಟಿಗೇಜ್ ಡೀಡ್ ಅಂತನೂ ಕರಿತೀವಿ. ಆ ಲೆಟರ್ ನಲ್ಲಿ ಅಥವಾ ಆ ಪೇಪರ್ಸ್ ನಲ್ಲಿ ಏನ್ ಬರ್ದಿದೆಯಲ್ಲ ಅದು ಎಕ್ಸಿಕ್ಯೂಟ್ ಮಾಡಬೇಕು. ಕೆಲವೊಂದ್ ಸರ್ತಿ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಅಂತನೂ ಇರ್ಬೋದು ಅಥವಾ ಮಾರ್ಟಿಗೇಜ್ ಡೀಡ್ ಅಂತನೂ ಇರ್ಬೋದು. ಓಕೆ, ಸೊ ಈಗ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಅದಕ್ಕೆ ಏನಂತೀವಿ, ಜನರಲಿ ಶಾರ್ಟ್ ಫಾರ್ಮ್ ನಲ್ಲಿ ಅಂತಂದ್ರೆ DTD, ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಅಂತ ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಇದು ರೆಡಿ ಆಯ್ತು, ಎಕ್ಸಿಕ್ಯೂಟ್ ಆಯ್ತು, ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಕಂಪ್ಲೀಟ್ ಮಾಡಿದೆ ಪ್ರೊಸೆಸ್. ಆಮೇಲೆ ಅದು ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಅಥವಾ ಅದು ರಿಜಿಸ್ಟ್ರೇಷನ್ ಡೀಡ್ ಏನಿದೆಲ್ಲ ಅದು ನಾನು ಇಲ್ಲಿ ಫೀಲ್ಡ್ ಆಫೀಸರಿಗೆ ಮತ್ತೆ ಬಂದು ಕೊಡಬೇಕು. ಓಕೆ, ಕೊಟ್ಟಿನ ಮೇಲೆ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಅವರು ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಮೇಲೆ ಯಾರು ಅಪ್ಲಿಕೆಂಟ್ ಇರ್ತಾರಲ್ಲ ಅವರು ಸಿಗ್ನೇಚರ್ ಮಾಡಬೇಕು. ಪ್ರತಿಯೊಂದು ಡಾಕ್ಯುಮೆಂಟು, ಪ್ರತಿಯೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಪೇಪರ್ ಇರುತ್ತೆ, ಅದರ ಮೇಲೆ ನಾವು ಇಲ್ಲಿ ಸೈನ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿ ಎಲ್ಲ ಕಡೆ ನಾವು ಸೈನ್ ಮಾಡಬೇಕು. ಸುಮಾರು ಒಂದು 20-30 ಸೈನ್ ಇರುತ್ತೆ. ಸೊ ಎಲ್ಲ ಸೈನ್ ಕೂಡ ಮಾಡಬೇಕು. ಓಕೆ, ನೆಕ್ಸ್ಟ್ ನಮ್ದು ಯಾವ್ದು SBI ಬ್ಯಾಂಕ್ ನಾವು ಕೊಟ್ಟಿರ್ತೀವಲ್ಲ, ಇದರಲ್ಲಿ ನಮಗೆ ಅಕೌಂಟ್ ನಲ್ಲಿ ದುಡ್ಡು ಬೇಕು ಅಂತ, ಆ ಬ್ಯಾಂಕ್ ಅಕೌಂಟ್ ಅದೇನು SBI ಬ್ಯಾಂಕ್ ಇದೆಯಲ್ಲ ಅಲ್ಲಿ ನಮಗೆ ದುಡ್ಡು ಬಂದು ಜಮಾ ಆಗುತ್ತೆ. ಸೊ ನಮಗೆ ಫೈನಲಿ ನಮ್ದೇನು ಲೋನ್ ಅಮೌಂಟ್ ಇರುತ್ತೆ ಅಲ್ಲ ಅದು ನಮಗೆ ಸಿಗುತ್ತೆ ಅಂತ ಅನ್ಬೋದು. ಸೊ ಇಷ್ಟೊಂದು ಡೀಟೇಲ್ ಆಗಿ ನಿಮಗೆ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ನಿಮ್ದು ಫೈನಲ್ ಅಮೌಂಟ್ ನಿಮ್ಗೆ ಬರಬೇಕು ಅಂತ. ಈಗ ನಾನು ಮೊದಲನೇ ನಿಮ್ಗೆ ಒಂದು ಹೇಳಿದ್ದೆ, ಏನು ಅಂತಂದ್ರೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಇದ್ರೆ ಫುಲ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಆದ್ರೆ ಲೋನ್ ಇದು ಏನ್ ನಮ್ದು ಹೋಮ್ ಲೋನ್ ಇದೆಲ್ಲ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಿಂದ, ಅವಾಗ ನಾನು ಹೇಳಿದ್ದೆ ನಿಮ್ಗೆ ಸ್ಟೇಜಸ್ ನಲ್ಲಿ ಬರುತ್ತೆ, ಪಾರ್ಷಿಯಲ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ, ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ದುಡ್ಡು ಬರುತ್ತೆ. ಅದು ಯಾವ ರೀತಿ ಅಂತ ಅದು ಕೂಡ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಏನು ಅಂತಂದ್ರೆ ಸ್ಟೇಜ್ 1 ಅಂತ ಅನ್ಬೋದು. ಅಂತಂದ್ರೆ ನಾವು ಇನ್ನೂ ಬೇಸ್ಮೆಂಟ್ ಕಟ್ಸ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ರೈಟ್, ಸೊ ಇಲ್ಲಿ ಒಂದು ಯಾವುದೇ ಫಿಕ್ಸ್ಡ್ ರೂಲ್ ಇಲ್ಲ, ಇಷ್ಟು ಕನ್ಸ್ಟ್ರಕ್ಷನ್ ಆಗಿ ಮೇಲೆ ನಿಮಗೆ ಫಸ್ಟ್ ಸ್ಟೇಜ್ ದುಡ್ಡು ಬರುತ್ತೆ ಅಥವಾ ಆ ರೀತಿ ಏನಿಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರುತ್ತೆ ಇದು ಬ್ಯಾಂಕ್ದವ್ರ ಕಡೆಯಿಂದ. ರೈಟ್, ಸೊ ಉದಾಹರಣೆಗೆ ಅನ್ಕೋತೀನಿ ಒಂದು ಬೇಸ್ಮೆಂಟ್ ಆಗಿದೆ ಅಥವಾ ಆ ಪ್ರೊಸೆಸ್ ನಡೀತಾ ಇದೆ. ಸೊ ಅಲ್ಲಿ ನಿಮಗೆ ಒಂದು
ಸ್ಟೇಜ್ 1 ಇಂದು ಅಥವಾ ಫಸ್ಟ್ ಮತ್ತೆ ನಿಮಗೆ ಇಂಜಿನಿಯರ್ ಫೀಲ್ಡ್ ಆಫೀಸರ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ. ಓಕೆ, ಚೆಕ್ ಮಾಡಿಬಿಟ್ಟು ಎಂಜಿನಿಯರ್ ಕೂಡ ಬರ್ತಾರೆ, ಅವರು ಕೂಡ ಚೆಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಯಾವ ಸ್ಟೇಜ್ ಮೇಲೆ ಇದೆ. ಸೊ ಆಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತಂದ್ರೆ ನಿಮಗೆ ಫಸ್ಟ್ ಸ್ಟೇಜ್ ಇಂದು ಇನಿಷಿಯಲ್ ಒಂದು ದುಡ್ಡು ಬರುತ್ತೆ, ಇನ್ಸ್ಟಾಲ್ಮೆಂಟ್ ಅಂತ ಅನ್ಬೋದು. ಸೆಕೆಂಡ್ ಸ್ಟೇಜು ಅದ್ರ ಮೇಲೆ ನೀವು ಈಗ ಬೇಸ್ಮೆಂಟ್ ಆಯ್ತು, ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಬೇಸ್ಮೆಂಟೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಉದಾಹರಣೆಗೆ ನಿಮಗೆ ಅರ್ಥ ಆಗೋ ಸಲಕ್ಕೆ ಹೇಳ್ತಾ ಇದ್ದೀನಿ. ಸೊ ಈಗ ಬೇಸ್ಮೆಂಟ್ ಆಯ್ತು, ನೆಕ್ಸ್ಟ್ ಅದ್ರ ಮೇಲೆ ಗಾಡಿ ಕಟ್ತೀರಾ ಅಥವಾ ಲಿಂಟಲ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೋತೀರಾ, ಅವಾಗ ಮತ್ತೆ ಆ ಫೀಲ್ಡ್ ಆಫೀಸರ್ ಬಂದು ಚೆಕ್ ಮಾಡ್ತಾರೆ, ಇಂಜಿನಿಯರ್ ಬಂದು ಚೆಕ್ ಮಾಡ್ತಾರೆ, ಅವಾಗ ನಿಮಗೆ ಸ್ಟೇಜ್ 2 ದುಡ್ಡು ಕೂಡ ಬರುತ್ತೆ ಅಥವಾ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ಬರ್ಬೋದು. ಅಗೇನ್ ಹೇಳ್ತೇನೆ, ರಿಪೀಟು, 2 ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ ಆ ರೀತಿ ಏನಿರಂಗಿಲ್ಲ, 2 ಕೂಡ ಇರ್ಬೋದು, 3 ಕೂಡ ಇರ್ಬೋದು. ನೆಕ್ಸ್ಟ್ ಫೈನಲ್ ಸ್ಟೇಜ್ ಏನು, ನಾವು ಸ್ಲ್ಯಾಬ್ ಹಾಕ್ತಾ ಇದೀವಿ ಅಥವಾ ಸ್ಲ್ಯಾಬ್ ವರ್ಕ್ ನಡೀತಾ ಇದೆ ಅಥವಾ ಸ್ಲ್ಯಾಬ್ ಕಂಪ್ಲೀಟ್ ಆಗಿದೆ, ಅದ್ರ ನಂತರನು ಸ್ಟೇಜ್ 3 ಅಥವಾ ಥರ್ಡ್ ಇನ್ಸ್ಟಾಲ್ಮೆಂಟ್ ಕೂಡ ದುಡ್ಡು ಬರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಸ್ಟೇಜಸ್ ನಲ್ಲಿ ಒಂದು 2 ಅಥವಾ 3 ಇನ್ಸ್ಟಾಲ್ಮೆಂಟ್ ನಲ್ಲಿ ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತೆ ಅಲ್ಲ ಆ ರೀತಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಬರುತ್ತೆ. 2 ಅಥವಾ 3 ಇನ್ಸ್ಟಾಲ್ಮೆಂಟ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಸೊ ಇದು ಫೀಲ್ಡ್ ಆಫೀಸರ್ ಮತ್ತೆ ಎಂಜಿನಿಯರ್ ಇರ್ತಾರಲ್ಲ ಅವರಿಬ್ಬರದು ಒಂದು ಕೋಆರ್ಡಿನೇಷನ್ ಅಥವಾ ಅವರಿಬ್ಬರದು ಒಂದು ಅಪ್ರೂವಲ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಆಮೇಲೆ ನಮಗೆ ಈ ರೀತಿ ಇನ್ಸ್ಟಾಲ್ಮೆಂಟ್ ನಲ್ಲಿ ನಮಗೆ ದುಡ್ಡು ಬರುತ್ತೆ. ಸೊ ಇದು ನಾನು ನಿಮಗೆ ಮೊದಲು ಹೇಳಿದ್ನಲ್ಲ, ಸೊ ಅದರದೇ ಒಂದು ಕಂಟಿನ್ಯೂಷನ್ ಅಂತ ಅನ್ಬೋದು. ಓಕೆ, ಸೊ ನೆಕ್ಸ್ಟ್ ಫೈನಲಿ ನಿಮ್ಗೆ ಏನ್ ಹೇಳೋದು ಅವಶ್ಯಕತೆ ಇಲ್ಲ, ಮಂತ್ಲಿ EMI ನಾವು ಕೊಡಬೇಕಾಗತ್ತೆ ಅಥವಾ ಕಟ್ಟಬೇಕಾಗತ್ತೆ. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಯ್ತು ಯಾವ್ಯಾವ ಡಾಕ್ಯುಮೆಂಟ್ಸ್, ಯಾವ್ಯಾವ ಟೈಪ್ಸ್ ಆಫ್ ಲೋನ್ ಇದೆ, ಯಾವ ರೀತಿ ಪ್ರೊಸೆಸ್ ಆಫ್ ಲೋನ್ ಇರುತ್ತೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿವರೆಗೂ ನೀವು ನೋಡಿದಿರಾ ಅಂತಂದ್ರೆ ಒಂದು ಕಾಮೆಂಟ್ ಮಾಡಿ, ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ಸಿದೆ ಅಂತ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅವ್ರ ಜೊತೆ. ಮತ್ತೆ ಇದೇ ರೀತಿ ವಿಡಿಯೋ ನಿಮಗೆ ನೋಡೋದಿದೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಇಷ್ಟು ಕೊನೆವರೆಗೂ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ತುಂಬಾ ಥ್ಯಾಂಕ್ಸ್, ನೀವು ಇಲ್ಲಿವರೆಗೂ ನೋಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.